ಸಂವಾದದ ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿದ್ದೀವಿ. ಗೂಗಲ್ ಮೀಟ್ ವೇದಿಕೆಯ ಮೂಲಕ ಈ ಕಾರ್ಯಕ್ರಮ ನಡೀತಾ ಬಂದಿದೆ ಕಳೆದ 4 ವರ್ಷಗಳಿಂದ. ಸಾಮಾನ್ಯವಾಗಿ ನಾವು ಯಾರಾದರೂ ಒಬ್ಬ ಉಪನ್ಯಾಸಕರನ್ನ ಆಹ್ವಾನಿಸಿ, ಸಂಪನ್ಮೂಲ ವ್ಯಕ್ತಿಯಾಗಿ ಒಬ್ಬ ಉಪನ್ಯಾಸಕರನ್ನ ಆಹ್ವಾನಿಸಿ ಯಾವುದಾದ್ರೂ ಒಂದು ವಿಷಯವನ್ನ ತೆಗೆದುಕೊಂಡು ಅದರ ಬಗ್ಗೆ ಅವರಿಂದ ಉಪನ್ಯಾಸ, ನಂತರ ಒಂದಿಷ್ಟು ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಈ ವೇದಿಕೆಯ ಮೂಲಕ ನಡೆಸ್ತಾ ಇದ್ವಿ. ಇವತ್ತು ಸ್ವಲ್ಪ ವಿಭಿನ್ನವಾಗಿದೆ ಮತ್ತೆ ವಿಶೇಷವಾಗಿದೆ. ಕಾರಣ ಇವತ್ತು ದಾಸಶ್ರೇಷ್ಠರಾಗಿರ್ತಕ್ಕಂಥ ಶ್ರೀ ಪುರಂದರದಾಸರ ಆರಾಧನಾ ಕಾರ್ಯಕ್ರಮ ಇದೆ. ಹಾಗಾಗಿ ಇವತ್ತು ಪುರಂದರ ನಮನ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನ ಇವತ್ತು ನಡೆಸ್ತಾ ಇದ್ದೀವಿ. ಇದೊಂದು ರೂಪಕ. ಈ ಕಾರ್ಯಕ್ರಮದಲ್ಲಿ ಇದನ್ನ ಪೂರ್ಣವಾಗಿ ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥವ್ರು ಡಾಕ್ಟರ್ JN ಜಗನ್ನಾಥ್ ಅವರು. ತಮಗೆಲ್ಲರಿಗೂ ಪರಿಚಿತರು. ಅವರು ಇವತ್ತಿನ ಇಡೀ ಕಾರ್ಯಕ್ರಮದ ರೂಪುರೇಷೆಗಳನ್ನ ತಯಾರಿಸಿಕೊಂಡು ಯಾರ್ಯಾರನ್ನ ಹಾಡಿಸ್ಬೇಕು ಅವ್ರನ್ನೆಲ್ಲರನ್ನ ಸಂಪರ್ಕಿಸಿ ಅವ್ರನ್ನೆಲ್ಲರನ್ನ ಕೂಡ ಇವತ್ತು ಈ ವೇದಿಕೆಗೆ ಆಹ್ವಾನಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಸಿದ್ಧಪಡಿಸಿಕೊಂಡು ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ಪುರಂದರದಾಸರಿಗೆ ನಾವೆಲ್ಲರೂ ನಮನ ಸಲ್ಲಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಬಹುಶಃ ಅವರನ್ನ ದಾಸಶ್ರೇಷ್ಠರು ಅಂತಾನೆ ಕರೀತಾರೆ ಎಲ್ಲರೂ ಕೂಡ. ಹಾಗಾಗಿ ಪುರಂದರದಾಸರ ಬಗ್ಗೆ ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ತುಂಬಾ 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 ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಾನು ಇಟ್ಕೊಂಡಿದ್ದೀನಿ. ಒಂದು ನನಗೆ ತುಂಬಾ ಖುಷಿ ಅಂತ ಹೇಳಿದ್ರೆ, ಪುರಂದರದಾಸರ ಒಂದು ಕಾರ್ಯಕ್ಷೇತ್ರ ಏನಿತ್ತು ಆ ಕಾರ್ಯಕ್ಷೇತ್ರಕ್ಕೆ ತುಂಬಾ ಹತ್ತಿರದಲ್ಲಿ ನಾವು ಇದೀವಿ ಅನ್ನೋದೇ ಒಂದು ಸೌಭಾಗ್ಯ ಅಂತ ಅನ್ಕೊಳ್ತೀನಿ. ಪುರಂದರದಾಸರ ಬಗ್ಗೆ ನಾನು ಸಾಕಷ್ಟು ಕಡೆ ಬರೆದಿದ್ದೀನಿ, ಮಾತಾಡಿದ್ದೀನಿ. ಆದ್ರೂ ಸಮಾಧಾನ ಆಗಲ್ಲ. 4,75,000 ಕೀರ್ತನೆಗಳನ್ನ ಬರೆದಿರ್ತಕ್ಕಂಥ ಮಹಾನುಭಾವನ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ವ್ಯಕ್ತಿ, ತುಂಬಾ ಸರಳವಾಗಿ ಬದುಕಿದಂತಹ ವ್ಯಕ್ತಿ. ಈ ಕಾರಣಕ್ಕಾಗಿ ಅವರನ್ನ ನಾವೆಲ್ಲರೂ ವಂದಿಸ್ಬೇಕು, ಗೌರವಿಸ್ಬೇಕು. ಅವರ ನೆನಪುಗಳು ಸದಾ ಇರಬೇಕು. ಮುಂದಿನ ಪೀಳಿಗೆಗೆ ಅವರ ಕೀರ್ತನೆಗಳು, ಅವರ ಹಿತನುಡಿಗಳು ಎಲ್ಲವೂ ಕೂಡ ಸಾಗಬೇಕು. ಅವರು ದಾರಿಯಲ್ಲಿ ಹಾಡು ಹೇಳ್ತಾ ಹೋಗ್ತಿದ್ರಂತೆ, ಕೀರ್ತನೆಗಳನ್ನ ಹೇಳ್ತಾ ಹೋಗ್ತಿದ್ರಂತೆ. ಅವೆಲ್ಲವೂ ಕೂಡ ಇವತ್ತಿಗೂ ಕೂಡ ಜನಮಾನಸದಲ್ಲಿದೆ, ಬಳಕೆಯಲ್ಲಿದೆ. ಅದು ನಂಗೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ಸುತ್ತೆ. ಇವತ್ತು ನಮಗೆ ಒಂದು ವಿಷಯವನ್ನ ಶೇಖರಿಸಿಟ್ಕೊಳ್ಳೋದಕ್ಕೆ ಸಾಕಷ್ಟು ವಿಧಾನಗಳಿದೆ. ಬರೆದಿಟ್ಕೋಬಹುದು, ರೆಕಾರ್ಡ್ ಮಾಡಿ ಇಟ್ಕೋಬಹುದು, ಪೆನ್ ಡ್ರೈವ್ ಹಾಕಿ ಇಟ್ಕೋಬಹುದು, ಹಾರ್ಡ್ ಡಿಸ್ಕ್ ಅಲ್ಲಿ ಹಾಕಿ ಇಟ್ಕೊಳ್ಬಹುದು. ಎಲ್ಲವೂ ಇದ್ರೂ ಕೂಡ ನಾವೆಲ್ಲವನ್ನು ಕಳ್ಕೊಳ್ತಾ ಹೋಗ್ತಾ ಇದೀವಿ. ಆದ್ರೆ ಸುಮಾರು 100 ವರ್ಷಗಳ ಹಿಂದೆ ಪುರಂದರದಾಸರು ಸುಮ್ಮನೆ ಹೇಳ್ತಾ ಹೋದಂತಹ ಹಾಡುಗಳನ್ನ ಯಾರೋ ಕೇಳಿಸ್ಕೊಂಡು ಅದನ್ನ ನೆನಪಲ್ಲಿ ಇಟ್ಕೊಂಡು ಮತ್ತೊಬ್ಬರಿಗೆ ಹೇಳಿ ಹಾಗೆ ಹೇಳ್ತಾ 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 ಇವತ್ತಿನವರೆಗೂ ಅವು ಜೀವಂತವಾಗಿದ್ದಾವೆ ಮತ್ತು ಮಾರ್ಗದರ್ಶಿಗಳಾಗಿದ್ದಾವೆ ಅಂತಂದ್ರೆ ಅದರ ಹಿಂದೆ ಅವರ ಮಹಿಮೆ ಮತ್ತು ಅವರ ಸಾಧನೆ ಇರಲೇಬೇಕು. ಅದೊಂದು ತಪಶಕ್ತಿಯಿಂದ ಬಂದಂತಹ ಒಂದು ಶ್ರೇಷ್ಠ ಗುಣ ಅಂತ ಅನ್ಸುತ್ತೆ. ಹಾಗಾಗಿ ಅದು ಇನ್ನೂ ಜೀವಂತವಾಗಿವೆ. ಅಂತಹ ಒಬ್ಬ ಮಹನೀಯರ ಕುರಿತಾದಂತಹ ಒಂದು ಕಾರ್ಯಕ್ರಮ ಇವತ್ತು ಪುರಂದರ ನಮನ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ನಾನು ತುಂಬಾ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ JN ಜಗನ್ನಾಥ್ ಸರ್ ಅವರು. ಅವರಿಗೆ ಮೊದಲನೇದಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಂತರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪುರಂದರದಾಸರ ಕೀರ್ತನೆಗಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಉಪನ್ಯಾಸಕ್ಕೆ ಇರ್ತಕ್ಕಂಥ ಪ್ರಾಮುಖ್ಯತೆ ಇವತ್ತು ಅವರ ಕೀರ್ತನೆಗಳಿಗೆ ಕೂಡ ಲಭಿಸುತ್ತೆ. ಆ ಕೀರ್ತನೆಗಳನ್ನ, ಹಾಡುಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಸಾಕಷ್ಟು ಜನ ಸಂಗೀತ ವಿದ್ವಾಂಸರು, ಸಂಗೀತವನ್ನ ಬಲ್ಲವರು, ಶಾಸ್ತ್ರೀಯವಾಗಿ ಕಲಿತಂಥವರು, ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ಜೊತೆಗಿದ್ದಾರೆ. ಶ್ರೀಮತಿ ವಿಜಯಶ್ರೀ ವೆಂಕಟೇಶ್ ಅವರು, ಶ್ರೀಮತಿ ಪುಷ್ಪಾ ಮಲ್ಲಿಕಾರ್ಜುನ, ಶ್ರೀಮತಿ ಪದ್ಮಶ್ರೀ, ಶ್ರೀಮತಿ ಸುಮಾ ನಾಗೇಶ್, ಡಾಕ್ಟರ್ ರುಕ್ಮಿಣಿ, ಶ್ರೀಮತಿ ವತ್ಸಲ, ಶ್ರೀಮತಿ ಮಾಲಿನಿ ಮತ್ತು ಶ್ರೀಮತಿ ಸರೋಜಿನಿ ಪಡಸಲಗಿ ಮೇಡಮ್. ಇವರೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪುರಂದರದಾಸರ ಕೀರ್ತನೆಗಳನ್ನ ಹಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ವೇದಿಕೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ಈಗ ವಿದ್ಯುಕ್ತವಾಗಿ ಆರಂಭ ಮಾಡೋಣಂತೆ. ಇವತ್ತಿನ ಪ್ರಾರ್ಥನೆಯನ್ನ ಶ್ರೀಮತಿ ಪದ್ಮಶ್ರೀ ವಾಸುದೇವಮೂರ್ತಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅವರು ಈಗ ಮತ್ತೊಂದು ಅವರದೇ ಒಂದು ಗ್ರೂಪ್ ಇದೆ, ಜಿಜ್ಞಾಸ ಅಂತ ಹೇಳಿ. ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಭಾನುವಾರ, ಅಲ್ಲಿಯೂ ಕೂಡ ಒಂದು ಗೂಗಲ್ ಮೀಟ್ ಅಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಆದ್ರೆ ಅದನ್ನ ಅಲ್ಲಿಗೆ ಪಕ್ಕಕ್ಕಿಟ್ಟು ಮತ್ತೆ ಇಲ್ಲಿಯೂ ಕೂಡ ಅವರು ಜಾಯಿನ್ ಆಗಿ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಬಂದಿದ್ದಾರೆ. ತುಂಬಾ ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನ ಕೋರ್ತಾ ಇವತ್ತಿನ ಈ ಪುರಂದರ ನಮನ ಕಾರ್ಯಕ್ರಮದ ಒಂದು ಪ್ರಾರ್ಥನಾ ಗೀತೆಯನ್ನ ಹಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೀನಿ. ಅವರ ಪ್ರಾರ್ಥನೆಯ ನಂತರ ನಾನು ಡಾಕ್ಟರ್ JN ಜಗನ್ನಾಥ್ ಅವರ ಕಿರು ಪರಿಚಯವನ್ನ ಮಾಡಿಕೊಡ್ತೀನಿ. ಅವರೆಲ್ಲರಿಗೂ ಪರಿಚಿತರೇ, ಆದರೂ ಇವತ್ತಿನ ಒಂದು
ವೇದಿಕೆಯ ಇದರ ಪ್ರಕಾರ ನಾವು ಸಂಪ್ರದಾಯದ ಪ್ರಕಾರ ಅವರ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಆ ನಂತರ ವೇದಿಕೆಯನ್ನು ನಾನು ಡಾಕ್ಟರ್ JN ಜಗನ್ನಾಥ್ ಅವರಿಗೆ ಬಿಟ್ಟುಕೊಡ್ತೀನಿ. ಅಲ್ಲಿಂದ ಮುಂದಕ್ಕೆ ಪುರಂದರ ನಮನ ಕಾರ್ಯಕ್ರಮ ಮುಂದುವರಿತಾ ಹೋಗುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಶ್ರೀಮತಿ ಪದ್ಮಶ್ರೀ ಅವರು ಇವತ್ತಿನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಪದ್ಮಶ್ರೀ ಮೇಡಮ್. ನಮಸ್ಕಾರ ಎಲ್ಲರಿಗೂ. ಮಹಾದಾದಿದೇವ ನಮೋ ನರಸಿಂಹ, ಮಹಾದಾದಿದೇವ ನಮೋ ನರಸಿಂಹ, ಮಹಾದಾದಿದೇವ ನಮೋ ನರಸಿಂಹ, ಮಹಾದಾದಿದೇವ ನಮೋ ನರಸಿಂಹ, ಮಹಾಮಹಿಮನೇ ನಮೋ ಪ್ರಹ್ಲಾದ ವರದ ನಮೋ, ಮಹಾಮಹಿಮನೇ ನಮೋ ಪ್ರಹ್ಲಾದ ವರದ ನಮೋ, ಪ್ರಹ್ಲಾದ ವರದನೇ ಅಹೋಬಲ ನರಸಿಂಹ, ಮಹಾದಾದಿದೇವ ನಮೋ ನರಸಿಂಹ, ಮಹಾದಾದಿದೇವ ನಮೋ ನರಸಿಂಹ, ಧರಣಿ ಗೊಬ್ಬಸವಾಗೆ ತಾರಪಥವು ನಡುಗೆ, ಸುರರು ಕಂಗೆಟ್ಟು ನಭವ ಬಿಟ್ಟು, ಧರಣಿ ಗೊಬ್ಬಸವಾಗೆ ತಾರಪಥವು ನಡುಗೆ, ಸುರರು ಕಂಗೆಟ್ಟು ನಭವ ಬಿಟ್ಟು, ತರುಗಿರಿಗಳಲ್ಲಾಡಿ ಶರಧಿಗಳು ಕೂದಿದುಕ್ಕಿ, ಉರಿಯನು ಗೋಳುತ್ತ ಉದ್ಭವಿಸಿದೆ ನರಸಿಂಹ, ಮಹಾದಾದಿದೇವ ನಮೋ ನರಸಿಂಹ, ಮಹಾದಾದಿದೇವ ನಮೋ ನರಸಿಂಹ, ಸರಸಿಜೋದ್ಭವ ಹರ ಪುರಂದರಾದಿ ಸಮಸ್ತ ಸುರರು ಅಂಬರದಿ ಪೂಮಳೆ ಕರೆಯೇ, ಸರಸಿಜೋದ್ಭವ ಹರ ಪುರಂದರಾದಿ ಸಮಸ್ತ ಸುರರು ಅಂಬರದಿ ಪೂಮಳೆ ಕರೆಯೇ, ಸಿರಿ ಸಹಿತ ಗರುಡಾದ್ರಿಯಲಿ ನಿಂತು ಭಕುತರನ್ನು, ಸಿರಿ ಸಹಿತ ಗರುಡಾದ್ರಿಯಲಿ ನಿಂತು ಭಕುತರನ್ನು ಕರುಣಿಸಿದೆಯೋ ನರಸಿಂಹ, ಪುರಂದರ ವಿಠಲ ಕರುಣಿಸಿದೆಯೋ ನರಸಿಂಹ, ಪುರಂದರ ವಿಠಲ, ಮಹಾದಾದಿದೇವ ನಮೋ ನರಸಿಂಹ, ಮಹಾದಾದಿದೇವ ನಮೋ ನರಸಿಂಹ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಮೇಡಮ್. ತುಂಬಾ ಭಕ್ತಿಪೂರ್ವಕವಾಗಿ ತಾವು ಇವತ್ತಿನ ಪ್ರಾರ್ಥನೆಯನ್ನ ಮಾಡಿದಿರಿ. ತುಂಬಾ ಸಂತೋಷ. ಇವತ್ತು ತಾವು ಎರಡು ಕಡೆಗೆ ಮ್ಯಾನೇಜ್ ಮಾಡಬೇಕಾಗಿ ಬಂತು, ಆದರೂ ಕೂಡ ತುಂಬಾ ಚೆನ್ನಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ತುಂಬಾ ಖುಷಿ ಆಯ್ತು. ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ಪುರಂದರ ನಮನ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ JN ಜಗನ್ನಾಥ್ ಅವರು, ಅವರ ಪರಿಚಯವನ್ನ ನಾನು ಮಾಡಿಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಬಹುಶಃ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ತುಂಬಾ ಚಿರಪರಿಚಿತರೆ. ಯಾಕೆ ಅಂತ ಈ ಮಾತನ್ನ ನಾನು ಅಷ್ಟು ನಿಖರವಾಗಿ ಮತ್ತು ಯಾವುದೇ ಅನುಮಾನ ಇಲ್ಲದೆ ಹೇಳ್ತೀನಿ ಅಂತಂದ್ರೆ,
ಒಂದ್ಸತಿ ನೀವು ಅವ್ರಿಗೆ ಅವ್ರು ಇಲ್ಲಿ ಯಾರಾದ್ರೂ ಒಬ್ರು ಏನಾದ್ರು ವಿಷಯ ಕೇಳೋದಂತ ಇಟ್ಕೊಳ್ಳಿ, ಅವ್ರ ನಂಬರ್ನ ಕರೆಕ್ಟ್ ಮಾಡ್ಕೊಳ್ತಾರೆ, ತಕ್ಷಣ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಅಷ್ಟು ಬೇಗ ಆತ್ಮೀಯರಾಗ್ಬಿಡ್ತಾರೆ ಅವರು. ಹಾಗಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಡಾಕ್ಟರ್ ಜಗನ್ನಾಥ್ ಅವರು ಅತ್ಯಂತ ಪರಿಚಿತರು ಮತ್ತು ಆತ್ಮೀಯರು. ಸೊ ಎಲ್ಲರಿಗೂ ಪರಿಚಿತರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಜಗನ್ನಾಥ್ ಅವರ ಪರಿಚಯವನ್ನ ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ಜಗನ್ನಾಥ್ ಅವರು ಬೆಂಗಳೂರಿನಲ್ಲಿ ಸದ್ಯಕ್ಕೆ ವಾಸವಾಗಿದ್ದಾರೆ. ಗುಣ ಅದು ಇವತ್ತು ತುಂಬಾ ಕಷ್ಟ, ಈಗಿನ ಕಾಲಘಟ್ಟದಲ್ಲಿ ತುಂಬಾ ಕಷ್ಟ. ಅದರಲ್ಲೂ ಬೆಂಗಳೂರಲ್ಲಿ ಇದ್ದುಕೊಂಡು ಅಂತಹ ಕಾರ್ಯಕ್ರಮಗಳನ್ನ ಮಾಡೋದು ಇನ್ನೂ ಕಷ್ಟ. ಉದಾಹರಣೆ ಹೇಳ್ಬೇಕಂದ್ರೆ, ಬೆಂಗಳೂರಿನಲ್ಲಿ ಯಾವುದೋ ಒಂದು ಭಾಗದಲ್ಲಿ ಬಂದು ಕನ್ನಡದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತಕ್ಷಣ ಹೇಗೋ ಸಮಯ ಮಾಡ್ಕೊಂಡು ಹೋಗ್ತಾರೆ. ಬ್ಯಾಂಕಿನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಹೆಂಗೋ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಕರ್ನಲ್ ಚಂದ್ರಶೇಖರ್ ಅವರು ಕಾಲೇಜಿಗೆ ಹೋಗ್ಕೊಂಡು ಬನ್ರಿ, ವಿದ್ಯಾರ್ಥಿಗಳ ಜೊತೆಗೆ ಮಾತಾಡಿ ಅಂದ್ರೆ ಆಯ್ತು ಬರ್ತೀನಿ ನಡ್ರಿ ಅಂತ ಹೇಳ್ತಾರೆ. ಸೊ ಹೀಗೆ ಬೆಂಗಳೂರಿನಲ್ಲಿ ಇದ್ದುಕೊಂಡು ಹೀಗೆ ಎಲ್ಲದರಲ್ಲೂ ನಾನು ಬರ್ತೀನಿ, ನಾನು ಭಾಗವಹಿಸ್ತೀನಿ ಅನ್ನುವಂಥ ಒಂದು ಗುಣ ಇದೆಯಲ್ಲ, ಅದೇ ತುಂಬಾ ದೊಡ್ಡ ಗುಣ. ಅದನ್ನ ಅವರು ರೂಢಿಸ್ಕೊಂಡು ಬಂದಿದ್ದಾರೆ, ಈಗಲೂ ಕೂಡ ಅದನ್ನ ಅನುಸರಿಸ್ಕೊಂಡು ಮುಂದೆ ಸಾಕ್ತಾ ಇದ್ದಾರೆ. ವಿಶೇಷವಾಗಿ ಈ ಸಮಾನ ಮನಸ್ಕರು ವೇದಿಕೆಯ ಮೂಲಕ ನಡೆಯುವಂತಹ ಕಾರ್ಯಕ್ರಮಗಳನ್ನ, ಅದರಲ್ಲೂ ವಿಶೇಷ ನಾವು ಮಧ್ಯ ಸ್ವಲ್ಪ ದಿವಸ ಈ ಕಾರ್ಯಕ್ರಮಗಳನ್ನ ನಡೆಸೋದು ಬೇಡ, ಜನ ಬರೋದಿಲ್ಲ ಅಂತ ಬಿಟ್ಬಿಟ್ಟಿದ್ವಿ. ಆದ್ರೆ ಅದನ್ನು ನಿರಂತರವಾಗಿ ಇಲ್ಲ ಬಂದೇ ಬರ್ತಾರೆ, ಬಂದಷ್ಟು ಜನಕ್ಕೆ ಮಾಡೋಣ ಅಂತ ಹೇಳಿ ನಮಗೂ ಪ್ರೋತ್ಸಾಹವನ್ನು ಕೊಡ್ತಾ, ಉತ್ಸಾಹವನ್ನು ತುಂಬುತ್ತಾ ಪ್ರತಿ ತಿಂಗಳು ಸಾಹಿತ್ಯದ ಕುರಿತಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನ ನಿರಂತರವಾಗಿ ನಡೆಸ್ಕೊಂಡು ಬಂದ್ರು. ಜೊತೆಗೆ ಅವರಿಗೆ ಪರಿಚಿತರಾಗಿರ್ತಕ್ಕಂಥ ಅನೇಕರನ್ನ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಇಲ್ಲಿಗೆ ಆಹ್ವಾನಿಸಿದ್ರು, ನಮಗೆ ಅವರನ್ನು ಪರಿಚಯಿಸಿದ್ರು. ಅವರ ಮೂಲಕ ಕನ್ನಡದ ಶ್ರೇಷ್ಠ ಕವಿಗಳನ್ನ ಪರಿಚಯಿಸಿದ್ರು ಡಾಕ್ಟರ್ ಜಗನ್ನಾಥ್ ಅವರು. ಇದು ಸಮಾನ ಮನಸ್ಕರು ವೇದಿಕೆಯ ದೃಷ್ಟಿಯಿಂದ ಅವರ ಪರಿಚಯವನ್ನ ನಿಮಗೆ ಈ ರೀತಿ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವೈಯಕ್ತಿಕವಾಗಿ ಅವರ ಪರಿಚಯ ಅಂತ ಹೇಳಿದ್ರೆ, ಅವರು ಸಾಕಷ್ಟು ವಿದ್ಯಾಪಾರಂಗತರು, ಸಾಕಷ್ಟು ಕೋರ್ಸ್ಗಳನ್ನ ಮಾಡ್ಬಿಟ್ಟಿದ್ದಾರೆ. ಅವರು ಇಲ್ಲಿ ಅವರೇ ಹೇಳಿರೋ ಹಾಗೆ MBA, MCOM, MA, ಡಿಪ್ಲೊಮಾ ಇನ್ ಟ್ರೆಜರಿ ಮ್ಯಾನೇಜ್ಮೆಂಟ್, ಮತ್ತೆ ಅಮೆರಿಕದ ಫ್ಲೋರಿಡಾ ಯೂನಿವರ್ಸಿಟಿಯಿಂದ ಅವರಿಗೆ PhD ಪ್ರದಾನ ಕೂಡ ಆಗಿದೆ. ಹಾಗಾಗಿ ಅವರು ಈಗ ಡಾಕ್ಟರ್ ಜಗನ್ನಾಥ್ ಅಂತ ಹೇಳಿ. ಸೊ ಇಲ್ಲಿ ಕೆಲವನ್ನ ಬಿಟ್ಟಿದ್ದಾರೆ, ಅವರು ಬ್ಯಾಂಕಿಗೆ ಸಂಬಂಧಪಟ್ಟಂತ ಮತ್ತಷ್ಟು ಕೋರ್ಸ್ಗಳನ್ನ ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ಇಲ್ಲಿ ಅವರು ಬೇಡ ಅಂತ ಬಿಟ್ಟಿದ್ದಾರೆ, ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಡಿ ಅಂತ ಹೇಳಿದರೆ. ಬಟ್ ಅವರ ಪರಿಚಯವನ್ನ ಸಂಕ್ಷಿಪ್ತವಾಗಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಂಕ್ಷಿಪ್ತ ಮಾಡಿಬಿಟ್ಟು ಪರಿಚಯ ಮಾಡ್ತಾ ಇದ್ದೀನಿ. ಆಮೇಲೆ ಅವರು ವೃತ್ತಿಯಿಂದ SBM ಅಲ್ಲಿ ಸುಮಾರು 25 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದು ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ ಅಲ್ಲಿ ಸ್ವಯಂ ನಿವೃತ್ತಿಯನ್ನ ಪಡೆದು ಇನ್ಫೋಸಿಸ್ ಸಂಸ್ಥೆಯಲ್ಲಿ ಸುಮಾರು 18 ವರ್ಷಗಳ ಕಾಲ ಮತ್ತೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಒಟ್ಟು 43 ವರ್ಷಗಳ ನಿರಂತರ ಸೇವೆಯನ್ನ ಅವರು ಸಲ್ಲಿಸಿದ್ದಾರೆ. ಈ ಸೇವಾ ಅವಧಿಯಲ್ಲಿ ಸುಮಾರು 52 ದೇಶಗಳನ್ನ ಅವರು ಸುತ್ತಾಡಿ ಬಂದಿದ್ದಾರೆ. ಆ ಅನುಭವ ತುಂಬಾ ಗಟ್ಟಿಯಾಗಿರ್ತಕ್ಕಂಥದ್ದು. ಬಹುಶಃ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಯಾರಿಗೂ ಕೂಡ ಇಂತಹ ಅನುಭವ ಆಗಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಓದಿನಿಂದ ಬಂದಿರ್ತಕ್ಕಂಥ ಅನುಭವ ಒಂದು ರೀತಿ ಆದ್ರೆ, ನಾವು ಈ ಯಾತ್ರೆಯನ್ನ ಮಾಡ್ತಕ್ಕಂಥ ಕಾರಣದಿಂದ ಬರುವಂತಹ ಅನುಭವಗಳು ತುಂಬಾ ಗಟ್ಟಿಯಾಗಿರ್ತವೆ ಮತ್ತು ವಿಶೇಷವಾಗಿರ್ತವೆ. ಸೊ ಹಾಗೆ ಅವರು ತಮ್ಮ ವೃತ್ತಿ ಜೀವನದ ಸಮಯದಲ್ಲಿ ಸುಮಾರು 52 ದೇಶಗಳನ್ನ ಸುತ್ತಾಡಿ ಬಂದಿದ್ದಾರೆ. ನಿವೃತ್ತಿಯ ನಂತರವೂ ಕೂಡ ಅವರ ಪ್ರವೃತ್ತಿ ತುಂಬಾ ಗಟ್ಟಿಯಾಗಿ ಸಾಗ್ತಾ ಇದೆ. ಅವರು ಕನ್ನಡ ಸಾಹಿತ್ಯದ ಬಗ್ಗೆ ವಿಶೇಷ ಆಸಕ್ತಿ ಇದೆ, ಟ್ರೆಜರಿ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ, ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಒಂದ್ ರೀತಿ ಅದು ಅವರ ರಕ್ತದಲ್ಲಿ ಮಿಳಿತವಾಗಿ ಬಿಟ್ಟಿದೆ ಅಂತ ಅನ್ಸುತ್ತೆ 25 ವರ್ಷಗಳ ಸೇವಾ ಅವಧಿಯಲ್ಲಿ. ಸೊ ಹಾಗಾಗಿ ನಾನಾ ಕಡೆಗಳಲ್ಲಿ ಹೋಗ್ಬಿಟ್ಟು ಈ ಕುರಿತಾಗಿ ಮಾತಾಡೋದು, ವಿಡಿಯೋಗಳನ್ನ ಮಾಡೋದು, ಪರಿಚಯವನ್ನ ಮಾಡ್ಕೊಳ್ಳೋದು, ಪುಸ್ತಕಗಳನ್ನ ಬರೆಯೋದು, ಹೀಗೆ ನಾನಾ ರೀತಿಯಲ್ಲಿ ಪ್ರವೃತ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಅವರು ಇತ್ತೀಚೆಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ, ಈ TV ಮಾಧ್ಯಮದಲ್ಲಿರ್ಬೋದು ಅಥವಾ ವೃತ್ತಪತ್ರಿಕೆ ಮಾಧ್ಯಮದಲ್ಲಿ ಇರ್ಬೋದು, ಬರವಣಿಗೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಿತರಾಗ್ತಾ ಇದ್ದಾರೆ. ಗೌರೀಶ್ ಅಕ್ಕಿ ಅವರ ಅಕ್ಕಿ ಸ್ಟುಡಿಯೋದಲ್ಲಿ ಕೂಡ ಅವರು ಅನೇಕ ಉಪನ್ಯಾಸಗಳನ್ನ, ಅದರಲ್ಲೂ ಕೂಡ ಶೇರ್ ಮಾರ್ಕೆಟ್ ಬಗ್ಗೆ ಮತ್ತು ಹಣಕಾಸಿನ ವ್ಯವಹಾರದ ಬಗ್ಗೆ ನೇರ ಕಾರ್ಯಕ್ರಮಗಳನ್ನ ಅವರು ನಡೆಸ್ಕೊಟ್ಟಿದ್ದಾರೆ. ಮತ್ತು ವಿಶ್ವವಾಣಿ ಕ್ಲಬ್ ಅಲ್ಲಿ ಕೂಡ ಮಾತಾಡಿದ್ದಾರೆ, ನ್ಯಾಷನಲ್ ಟಿವಿಯಲ್ಲಿ ಮಾತಾಡಿದ್ದಾರೆ, ಅನೇಕ ಪಾಡ್ಕಾಸ್ಟ್ಗಳನ್ನ ಮಾಡಿದ್ದಾರೆ. ಜೊತೆಗೆ ನಮ್ಮದೇ ಸಮಾನ ಮನಸ್ಕರು
ಈ ವೇದಿಕೆಯ ಮೂಲಕ ಸುಮಾರು 50 ಕಾರ್ಯಕ್ರಮಗಳನ್ನ ಅವರೇ ನಡೆಸ್ಕೊಟ್ಟಿದ್ದಾರೆ. 4 ವರ್ಷಗಳಲ್ಲಿ ಸುಮಾರು 50 ಕಾರ್ಯಕ್ರಮಗಳನ್ನ ಡಾಕ್ಟರ್ JN ಜಗನ್ನಾಥ್ ಅವರೇ ನಡೆಸ್ಕೊಟ್ಟಿದ್ದಾರೆ. ಅಂದ್ರೆ ತಿಂಗಳಿಗೆ 12 ಕಾರ್ಯಕ್ರಮ, 4 ವರ್ಷ 48 ಕಾರ್ಯಕ್ರಮಗಳು ಅಲ್ಲಿಗೆ ಬಂದೇ ಹೋಯ್ತದೆ. ಸುಲಭವಾಗಿರ್ತಕ್ಕಂಥ ಲೆಕ್ಕ. 48 ಅಥವಾ 50 ಕಾರ್ಯಕ್ರಮಗಳನ್ನ ಅವರೇ ಸ್ವತಃ ಆಸಕ್ತಿ ತೆಗೆದುಕೊಂಡು ನಡೆಸ್ಕೊಟ್ಟಿದ್ದಾರೆ. ಸುಮಾರು ಎಲ್ಲ ಕನ್ನಡದ ನಾನಾ ಪತ್ರಿಕೆಗಳಿಗೆ ಲೇಖನಗಳನ್ನ ಬರೆದಿದ್ದಾರೆ. ಸುಮಾರು 106 ಲೇಖನಗಳು ಈಗಾಗಲೇ ಪ್ರಕಟಗೊಂಡಿವೆ. ಜೊತೆಗೆ ಯೂಟ್ಯೂಬ್ ಅಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ವಿಷಯಗಳನ್ನ ಇಟ್ಕೊಂಡು ವಿಡಿಯೋಗಳನ್ನ ಮಾಡಿ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದರಲ್ಲೂ ದಾಸ ಸಾಹಿತ್ಯದ ಬಗ್ಗೆ ವಿಶೇಷ ಆಸಕ್ತಿ ಇರ್ತಕ್ಕಂಥವ್ರು. ನನಗೆ ಅವರು ಪರಿಚಯ ಆಗಿದ್ದೇ ಆ ಒಂದು ಕ್ಷೇತ್ರದಿಂದ. ಅವರು ನಮ್ಮ ಸಮಾನ ಮನಸ್ಕರು ಗ್ರೂಪ್ಗೆ ಸೇರಿದಾಗ ದಾಸ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಬರಿತಾ ಇದ್ರು. ಅವ್ರು ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ಹಂಚಿಕೊಳ್ತಾ ಇದ್ರು. ಅವ್ರಿಗೆ ಆ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿ ಇದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನ ಅವರು ನಡೆಸ್ಕೊಡೋದಕ್ಕೆ ತುಂಬಾ ಹೆಚ್ಚು ಸೂಕ್ತರು ಅಂತ ಅನಿಸ್ತಾ ಇತ್ತು. ವಿಶೇಷವಾಗಿ ಪುರಂದರದಾಸರ ಬಗ್ಗೆ, ದಾಸ ಸಾಹಿತ್ಯದ ಬಗ್ಗೆ ಒಲವಿರ್ತಕ್ಕಂಥವ್ರು, ದಾಸ ಸಾಹಿತ್ಯದ ಬಗ್ಗೆ ಗೌರವ ಇರ್ತಕ್ಕಂಥವ್ರು ನಡೆಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಅದನ್ನ ಅವರೇ ಆ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾರೆ. ಇವತ್ತು ಆ ಕಾರ್ಯಕ್ರಮವನ್ನ ಅವರು ನಿರ್ವಹಿಸ್ತಾರೆ ಮತ್ತು ನಿರೂಪಣೆ ಮಾಡ್ತಾರೆ. ಜೊತೆಗೆ ಪುರಂದರದಾಸರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಮಗೆ ತಿಳಿಸ್ತಾರೆ. ಈಗ ಈ ವೇದಿಕೆಯನ್ನ ನಾನು ಡಾಕ್ಟರ್ JN ಜಗನ್ನಾಥ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ನಾನು ಮಾಡಿರ್ತಕ್ಕಂಥದ್ದು ತುಂಬಾ ಕಿರು ಪರಿಚಯ. ಅವರ ಪರಿಚಯ, ಅವರು ಅವರ ಸಾಧನೆ ಹಿರಿದಾದದ್ದು, ಪರಿಚಯವೂ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಬಟ್ ಇವತ್ತು ನಾನು ಈ ವೇದಿಕೆಯ ಒಂದು ಇತಿಮಿತಿಗಳಿಗೆ ಒಳಪಟ್ಟು ಅವರ ಕಿರು ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ. ಅವರು ಈ ಕಾರ್ಯಕ್ರಮವನ್ನ ಮುನ್ನಡೆಸ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಅವರಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಡಾಕ್ಟರ್ ಜಗನ್ನಾಥ್ ಸರ್, ಮತ್ತೊಮ್ಮೆ ತಮಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಜೊತೆಗೆ ತಮ್ಮೊಂದಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಾಡುಗಾರರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಸಮಾನ ಮನಸ್ಕರ ಎಲ್ಲ ಸದಸ್ಯರಿಗೂ ಮತ್ತೆ ಇಲ್ಲಿ ಆಸಕ್ತಿಯಿಂದ ಬಂದಿರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಪದ್ಮಶ್ರೀ ಅವರು ಬಹಳ ಸೊಗಸಾಗಿ ಕೀರ್ತನೆಯನ್ನ ಹೇಳಿದ್ರು. ಅವರು ದೈವ ಭಕ್ತರು. ಜೊತೆಗೆ ಅಶ್ವಥ್ ಅವರು ಕಿರು ಪರಿಚಯ ಅಂತ ದೊಡ್ಡ ಪರಿಚಯ ಮಾಡಿಕೊಟ್ಬಿಟ್ರು. ಪುರಂದರದಾಸರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಅತ್ಯಂತ ದೊಡ್ಡ ದಾಸರು, ದಾಸವರೇಣ್ಯರು. ಸೀನಪ್ಪ ನಾಯಕ ಅಂತ ವರದಪ್ಪ ನಾಯಕನ ಮಗ, ತಾಯಿ ಲಕ್ಷ್ಮಮ್ಮ. ಸೀನಪ್ಪ ಸಂಸ್ಕೃತ, ಕನ್ನಡ, ಸಂಗೀತ, ವೇದ, ಉಪನಿಷತ್ತು ಇವುಗಳನ್ನೆಲ್ಲ ಚೆನ್ನಾಗಿ ಕಲಿತವರು, ಅರತವರು. ನಂತರ ತಂದೆಯ ವೃತ್ತಿ ಶ್ರೇಷ್ಠಿಯಾದರು. ಬೆಲೆ ಬಾಳೋ ಅಂತ ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ ಇವುಗಳ ವರ್ತಕರಾಗಿದ್ರು. ಆಮೇಲೆ ಮದುವೆ ಸರಸ್ವತಿ ಅವ್ರನ್ನ ಅವರು 4 ಮಕ್ಕಳನ್ನು ಪಡೆದ್ರು. ಅದಕ್ಕಿಂತ ಮುಖ್ಯವಾಗಿ ವಿಜಯನಗರದಲ್ಲೇನೆ ಅತ್ಯಂತ ಶ್ರೀಮಂತ ವರ್ತಕ ಅಂತ ಪುರಂದರದಾಸರು. ಅವ್ರನ್ನ ನವಕೋಟಿ ನಾರಾಯಣ ಅಂತಾನೆ ಎಲ್ರು ಕರೀತಾ ಇದ್ರು. ಅಷ್ಟು ಸಾಹುಕಾರರು. ಆದ್ರೆ ಅತ್ಯಂತ ಜಿಪುಣ ವರ್ತಕರು, ಜಿಪುಣರು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಇಲ್ಲ, ಆದ್ರೆ ಇವರು ಅತ್ಯಂತ ಜಿಪುಣರು. ಇವ್ರಿಗೆ ಜೀವನದಲ್ಲಿ ಒಂದು ತಿರುವು ಬಂದ್ಬಿಡ್ತು. ಅದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಬಡ ಬ್ರಾಹ್ಮಣನ ವೇಷದಲ್ಲಿ ದೇವರೇ ಬಂದ ಅಂತ ಹೇಳ್ತಾರೆ, ಅಥವಾ ಇವ್ರಿಗೆ ಬುದ್ಧಿ ಕೊಡಕ್ಕೋಸ್ಕರ ಕಳಿಸ್ದ ಅಂತ ಇರ್ಬೋದು. ಬಂದ ಬಡ ಬ್ರಾಹ್ಮಣ, ನನ್ನ ಮಗನ್ಗೆ ನಾವು ಉಪನಯನ ಮಾಡ್ಬೇಕು, ದಯವಿಟ್ಟು ತಾವು ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಂಡ್ರೆ ನಮ್ಮ ಗ್ರೇಸ ಶಿವಪ್ಪ ಅವರನ್ನು ಹೊರಗಡೆ ಕಳಿಸ್ಬಿಟ್ರು. ಆತ ಸೀದಾ ಅವ್ರ ಹೆಂಗೆ ಹತ್ರ ಹೋದ್ರು, ಸರಸ್ವತಿ ದೇವಿ ಅವ್ರ ಅಮ್ಮ ತಾಯಿ ದಯವಿಟ್ಟು ನನ್ಗೇನಾದ್ರು ಸಹಕಾರ ಮಾಡು. ಆಗ ಆಕೆ ತನ್ನ ಮೂಗುತಿಯಿಂದ ತೆಗೆದುಬಿಟ್ಟು, ಇದು ತೊಳೆ ವಜ್ರ ಮೂಗುತಿ, ಬಹಳ ಬೆಲೆ ಬಾಳುತ್ತೆ ಅಂತ. ಯಾಕಂದ್ರೆ ಅವಳಿಗೆ ಏನು ಬೇರೆ ಕೊಡುವಂತಹ ಧೈರ್ಯ ಅಥವಾ ಸ್ವಾತಂತ್ರ್ಯ ಇರ್ಲಿಲ್ಲ. ಆ ಬಡ ಬ್ರಾಹ್ಮಣ ಏನ್ ಮಾಡ್ದ, ಸೀದಾ ಅದೇ ಶ್ರೇಷ್ಠಿ ಹತ್ರ ಹೋಗಿ, ಸ್ವಾಮಿ ಇದನ್ನ ಇಟ್ಕೊಂಡು ನನ್ಗೊಂದ್ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ದ. ಹಿಂದೆ ಮುಂದೆ ತಿರುಗಿಸಿ ನೋಡಿದ್ರು ಸೀನಪ್ಪ ನಾಯಕರು. ಅದನ್ನೊಂದು ಡಬ್ಬಕ್ಕೆ ಹಾಕಿದ್ರು, ಡಬ್ಬ ಬೀಗ ಹಾಕಿದ್ರು.
ಅಂಗಡಿ ಬೀಗ ಹಾಕಿದ್ರು, 1 ನಿಮಿಷ ತಡಿ ಅಂತ ಹೇಳಿ ಮನೆಗೆ ಹೋದ್ರು. ಹೋಗ್ಬಿಟ್ಟು ಹೆಂಡತಿ ಕೇಳಿದ್ರು, ನಿನ್ನ ಮೂಗುತಿ ಎಲ್ಲಿ? ಅವಳಿಗೆ ಹೆದರಿಕೆ ಆಗೋಯ್ತು. ಗಂಡನ ವಿಚಾರ ಚೆನ್ನಾಗಿ ಗೊತ್ತು. ಏನ್ ಮಾಡಿದ್ಲು, ಒಂದು ವಿಷ ತಗೊಂಡ್ಬಿಡ್ತೀನಿ ಅಂತ ಒಂದು ಬಟ್ಲು ತಗೊಂಡ್ಳು. ಆ ಬಟ್ಲನಲ್ಲಿ ವಿಷ ಕುಡಿಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅವಳ ಮೂಗುತಿ ಅದರಲ್ಲಿ ಬಂದ್ಬಿಡ್ತು. ಅತ್ಯಾಶ್ಚರ್ಯ ಆಗೋಯ್ತು ಅವಳಿಗೆ. ತಕ್ಷಣನೇ ಬಂದು ತನ್ನ ಗಂಡನಿಗೆ ಅದನ್ನು ಕೊಟ್ಬಿಟ್ಲು. ಕೊಟ್ಟ ತಕ್ಷಣ ಆ ವರ್ತಕ ಸೀದಾ ವಾಪಸ್ ಹೋದ ಅವನ ಅಂಗಡಿಗೆ. ಹೋಗಿ ಬೀಗ ತೆಗೆದ, ಡಬ್ಬದ ಬೀಗ ತೆಗೆದ. ಒಳಗಡೆ ಏನೂ ಇಲ್ಲ, ತಾನೇ ಬೀಗ ಹಾಕಿಟ್ಟಿದ್ದಾನೆ. ಆ ಬ್ರಾಹ್ಮಣನೂ ಇಲ್ಲ. ಅವನಿಗೆ ಜ್ಞಾನೋದಯ ಆಗೋಯ್ತು. ಅಯ್ಯೋ, ನಾನು ಏನು ಮಾಡ್ತಾ ಇದ್ದೆ ಇಷ್ಟು ದಿನ ಅಂತ. ನಾವು ಈ ಮಧ್ವಾಚಾರ್ಯರು ಟೀಕಾಚಾರ್ಯರದು ಕಥೆ ಕೇಳಿದಾಗ ಒಂದು ವಿಷಯ ತಿಳ್ಕೊಂತೀವಿ. ಮಧ್ವಾಚಾರ್ಯರಿಗೆ ಶಿಷ್ಯರಿಗೆ ಹೇಳಿದ್ರಂತೆ, ಆ ಎತ್ತಿದೆಯಲ್ಲ ಮುಂದೆ ನನ್ನ ಸರ್ವಮೂಲ ಗ್ರಂಥಕ್ಕೆ ಟಿಪ್ಪಣಿ ಬರೆಯತ್ತೆ ಅಂತ. ಜೈತೀರ್ಥರು ತಿಳ್ಕೊಳ್ಳೋದ್ರ ಮೊದಲು ಹಾಗೆ ಇದ್ರೋ ಏನೋ, ಯಾವಾಗ ತಿಳುವಳಿಕೆ ಬಂತು ಟೀಕಾಚಾರ್ಯರಾಗ್ಬಿಟ್ರು, ಅವರೇನೆ ಬರೆದ್ರು. ಅದೇ ರೀತಿ ಪುರಂದರದಾಸರಿಗೆ ಜ್ಞಾನೋದಯ ಆಗೋಯ್ತು. ತಕ್ಷಣನೇ ಏನ್ ಮಾಡಿದ್ರು, ಸರ್ವಸ್ವವನ್ನು ಪಾತ್ರರಿಗೆ, ಅಪಾತ್ರರಿಗಲ್ಲ ಪಾತ್ರರಿಗೆ, ಯಾರ್ಯಾರ ವಿದ್ಯಾರ್ಥಿಗಳಿಗೆ, ಮದುವೆ ಮಾಡೋರಿಗೆ, ಬಡತನ ಇರೋರಿಗೆ, ಅವಶ್ಯಕತೆ ಇರೋರಿಗೆ ಎಲ್ಲ ದಾನವನ್ನ ಮಾಡಿಬಿಟ್ಟು ಅತ್ಯಂತ ಶ್ರೀಮಂತ ನವಕೋಟಿ ನಾರಾಯಣ ದಾಸನಾಗ್ಬಿಟ್ಟ. ದಾಸನಾದ್ರೆ ಹೆಂಡತಿ ಮಕ್ಕಳನ್ನ ಬಿಡಬೇಕು ಅಂತಿಲ್ಲ, ಅವನು ಸನ್ಯಾಸಿ ಅಲ್ಲ, ದಾಸವರೇಣ್ಯರಿವರು. ದಾಸನಾಗಿ ಹೊರಟ್ಬಿಟ್ರು. ಈ ದಾಸನ್ನ ಹೇಗೆ ನೋಡ್ಬೇಕು ಅನ್ನೋದು ಬೇರೆ ವಿಚಾರ. ಇವಾಗ ಪ್ರಥಮವಾಗಿ ಈ ಕಾರ್ಯಕ್ರಮದಲ್ಲಿ ಮಧ್ಯ ಹಾಡುಗಳನ್ನ, ಕೀರ್ತನೆಗಳನ್ನ ಕೇಳಬೇಕು. ಯಾಕಂತ ಹೇಳಿದ್ರೆ ಪುರಂದರದಾಸರ ಕೀರ್ತನೆಗಳೇ ಮುಖ್ಯ. ಅದಕ್ಕೆ ತಾರತಮ್ಯದ ಬಗ್ಗೆ ಶ್ರೀಮತಿ ಪುಷ್ಪಾ ಮಲ್ಲಿಕಾರ್ಜುನ್ ಅವರು ಒಂದು ಕೀರ್ತನೆಯನ್ನ ಹೇಳ್ತಾರೆ. ಇವರು ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಬಹಳ ಆಸಕ್ತರು. ದಯವಿಟ್ಟು ಒಂದು ಕೀರ್ತನೆಯನ್ನು ಹೇಳಬೇಕು ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅವಕಾಶ ನೀಡಿದ ಸರ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಹಾಡನ್ನ ನಾನು ರೇಡಿಯೋದಲ್ಲಿ ಕೇಳಿ ಬರೆದುಕೊಂಡು ಕಲ್ತಿದ್ದು 85 ಇಸವಿಯಲ್ಲಿ. ತಾರಮ್ಮಯ್ಯ ಎದು ಕುಲವಾರಿದಿ ಚಂದ್ರಮನ, ತಾರಮ್ಮಯ್ಯ ಎದು ಕುಲವಾರಿದಿ ಚಂದ್ರಮನ, ಮಾರ ಜನಕನ ಮೋಹನಾಂಗನ ಸೇರಿಸು ಕಿಸಲು ಹಾರೈಸಿ ಬಂದೆವು, ಮಾರ ಜನಕನ ಮೋಹನಾಂಗನ ಸೇರಿಸು ಕಿಸಲು ಹಾರೈಸಿ ಬಂದೆವು, ತಾರಮ್ಮಯ್ಯ ಎದು ಕುಲವಾರಿದಿ ಚಂದ್ರಮನ. ಬಿಲ್ಲ ಹಬ್ಬಗಳಂತೆ ಅಲ್ಲಿ ಬೀದಿ ಶೃಂಗಾರವಂತೆ, ಬಿಲ್ಲ ಹಬ್ಬಗಳಂತೆ ಅಲ್ಲಿ ಬೀದಿ ಶೃಂಗಾರವಂತೆ, ಮಲ್ಲರ ಕಾಳಗ ಮದ್ದಾನೆಯಂತೆ, ಮಲ್ಲರ ಕಾಳಗ ಮದ್ದಾನೆಯಂತೆ, ಉಲ್ಲಾಕ್ಷಣ ತಾನಲ್ಲಿಗೆ ತೆರಳಿದ ತಾರಮ್ಮಯ್ಯ ಎದು ಕುಲವಾರಿದಿ ಚಂದ್ರಮನ. ಮಧುರಾಪುರವಂತೆ ಅಲ್ಲಿ ಮಾವ ಕಂಸನಂತೆ, ಮಧುರಾಪುರವಂತೆ ಅಲ್ಲಿ ಮಾವ ಕಂಸನಂತೆ, ಒದಗಿದ ಮದಗಜ ತೊರಗ ಸಾಲಿನಲಿ, ಒದಗಿದ ಮದಗಜ ತೊರಗ ಸಾಲಿನಲಿ, ಮದನ ಮೋಹನ ಕೃಷ್ಣ ಮಧುರೆಗೆ ತೆರಳಿದ ತಾರಮ್ಮಯ್ಯ
ಯದು ಕುಲವಾರಿಧಿ ಚಂದ್ರಮನ ಅತ್ತೆ ಮಾವರ ಬಿಟ್ಟು ಬಂದೆವು ಹಿತ್ತಿಲ ಬಾಗಿಲಿಂದ. ಅತ್ತೆ ಮಾವರ ಬಿಟ್ಟು ಬಂದೆವು ಹಿತ್ತಿಲ ಬಾಗಿಲಿಂದ. ಭಕ್ತವತ್ಸಲನ ಬಹು ನಾವು ನಂಬಿದೆವು, ಭಕ್ತವತ್ಸಲನ ಬಹು ನಾವು ನಂಬಿದೆವು. ಉತ್ಸಾಹ ಭಂಗ ಮಾಡಿದ ನಮ್ಮ ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ. ರಂಗನ ನೆಡೆ ನಂಬಿ ಬಂದೆವು ಸಂಗ ಸುಖವ ಬಯಸಿ. ರಂಗನ ನೆಡೆ ನಂಬಿ ಬಂದೆವು ಸಂಗ ಸುಖವ ಬಯಸಿ. ವಂಚಿಸಿ ನಮ್ಮನು ಹ್ಯಾಂಗೆ ಹೋದ ನಮ್ಮ, ವಂಚಿಸಿ ನಮ್ಮನು ಹ್ಯಾಂಗೆ ಹೋದ ನಮ್ಮ ಮಂಗಳ ಮೂರುತಿ ಮದನ ಗೋಪಾಲನ ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ. ಶೇಷಗಿರಿಯ ಮೇಲೆ ಹರಿತಾವಾಸವಾಗಿಹ ಕಾಣೆ. ಶೇಷಗಿರಿಯ ಮೇಲೆ ಹರಿತಾವಾಸವಾಗಿಹ ಕಾಣೆ. ಸಾಸಿರ ನಾಮದ ಒಡೆಯನೆನಿಸಿದ, ಸಾಸಿರ ನಾಮದ ಒಡೆಯನೆನಿಸಿದ ಶ್ರೀ ಪುರಂದರ ವಿಠ್ಠಲರಾಯನ ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ. ಮಾರ ಜನಕನ ಮೋಹನಾಂಗನ ಹಾಡಿ ಹರಸಲು ಹಾರೈಸಿ ಬಂದೆವು. ಮಾರ ಜನಕನ ಮೋಹನಾಂಗನ ಸೇರಿ ಸುಖಿಸಲು ಹಾರೈಸಿ ಬಂದೆವು ತಾರಮ್ಮಯ್ಯ ಯದು ಕುಲವಾರಿಧಿ ಚಂದ್ರಮನ. ಯದು ಕುಲವಾರಿಧಿ ಚಂದ್ರಮನ, ಯದು ಕುಲವಾರಿಧಿ ಚಂದ್ರಮನ. ಧನ್ಯವಾದ. ನಮಸ್ಕಾರ ಪುಷ್ಪಾ ಅವ್ರಿಗೆ ಧನ್ಯವಾದಗಳು. ಪುರಂದರದಾಸರ ಕೀರ್ತನೆಗಳಲ್ಲಿ ಮಾಧ್ವಮತ ಸಿದ್ಧಾಂತ ಹೆಚ್ಚಿದೆ. ಪಂಚಭೇದಗಳ ಬಗ್ಗೆ, ಜಗತ್ ಸತ್ಯ, ತಾರತಮ್ಯ ಇವುಗಳಿಂದ ಕೂಡ್ಕೊಂಡಿದೆ. ಬಹಳ ದೊಡ್ಡ ದೊಡ್ಡ ಸಂಗೀತಗಾರರು ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ತಾರತಮ್ಯದ ಪ್ರಕಾರನೇ ಹೇಳ್ತಾರೆ. ಮೊದಲನೇದಾಗಿ ಗಣೇಶಂದ್ ಹೇಳ್ತಾರೆ, ಅದು ಪ್ರಥಮ. ಅದಾದ್ಮೇಲೆ ಶ್ರೀಹರಿಯ ಬಗ್ಗೆ, ಅದಾದ್ಮೇಲೆ ಲಕ್ಷ್ಮಿಯ ಬಗ್ಗೆ, ಅದಾದ್ಮೇಲೆ ಬ್ರಹ್ಮ ಅಥವಾ ವಾಯು, ಅದಾದ್ಮೇಲೆ ಭಾರತೀ ದೇವಿ, ಸರಸ್ವತಿ ಭಾರತೀ ದೇವಿ ಬಗ್ಗೆ, ಅದಾದ್ಮೇಲೆ ಗರುಡ, ಶೇಷ, ರುದ್ರ, ಷಣ್ಮಹಿಷಿಯರು, ನಂತರ ಗರುಡ, ಶೇಷ, ರುದ್ರರ ಪತ್ನಿಯರ ಬಗ್ಗೆ, ಈ ತರ, ಆಮೇಲೆ ಇಂದ್ರನ ಬಗ್ಗೆ, ಈ ತರ ತಾರತಮ್ಯ. ಇವಾಗ ರಾಕ್ಷಸ ತಾರತಮ್ಯ ತಗೊಂಡ್ರು, ದೈತ್ಯ ತಾರತಮ್ಯ ತಗೊಂಡ್ರು, ಮೊದಲು ಕಲಿ, ದುರ್ಯೋಧನ, ಅವನ ಹೆಂಡತಿ, ಕಲಿಯ ಹೆಂಡತಿ, ಆಮೇಲೆ ಮುಂದುವರಿತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಹೇಳೋದು ಒಂದು ಸಂಪ್ರದಾಯ. ಈ ರೀತಿ ಪುರಂದರದಾಸರ ಕೀರ್ತನೆಗಳು ಹೇಳೋವಾಗ ಜೀವ ದೇವ ಎರಡಕ್ಕೂ ಭೇದ, ದೈವ ಜಡದ ಭೇದ, ಜೀವದ ಭೇದ, ಜಡದ ಭೇದ, ಜಡದ ಭೇದ, ಈ ರೀತಿ 5 ಭೇದಗಳ ಬಗ್ಗೆ ಬರುತ್ತೆ ಮಧ್ವಾಚಾರ್ಯರ ಸಿದ್ಧಾಂತ. ಅದರ ಪ್ರಕಾರನೇ ಪುರಂದರದಾಸರು ಅನೇಕ ಕವನಗಳನ್ನ, ಕೀರ್ತನೆಗಳನ್ನ ಬರೆದಿದ್ದಾರೆ. ಜಗತ್ ಸತ್ಯ, ಅದು ಮಿಥ್ಯ ಅಲ್ಲ, ಮಾಯೆ ಅಲ್ಲ ಅನ್ನೋದು ಅವರ ವಾದ. ಅದನ್ನು ಬರುತ್ತೆ ಅದರಲ್ಲಿ, ಅವ್ರ ಕೀರ್ತನೆಗಳಲ್ಲಿ. ಈ ಪುರಂದರದಾಸರ ಕೀರ್ತನೆಗಳಲ್ಲಿ ಬಹಳವಾಗಿ ಕೃಷ್ಣನ ಬಗ್ಗೆ ಬರುತ್ತೆ. ಕೃಷ್ಣನ ಬಗ್ಗೆ ಸಾಕಷ್ಟು ಬರುತ್ತೆ. ಶ್ರೀಮತಿ ಡಾಕ್ಟರ್ ರುಕ್ಮಿಣಿ ಅವರು ಮುಂದಿನ ಕೀರ್ತನೆಯನ್ನು ಹೇಳಬೇಕು. ಅವರು ಉತ್ತಮ ಸಂಗೀತಗಾರರು, ಒಳ್ಳೆಯ ಸಾಹಿತಿಗಳು, ಸಾಕಷ್ಟು ಪುಸ್ತಕಗಳನ್ನ, ಕವನಗಳನ್ನ ಬರಿತಾ ಇರ್ತಾರೆ. ಆಮೇಲೆ ಬಹಳ ಸಮಾಜ ಸೇವೆ ಮಾಡಿದ್ದಾರೆ.
ಅದು ಬಹಳ ಮುಖ್ಯ. ಬಹಳ ಸಮಾಜ ಸೇವೆ ಮಾಡದಂತವ್ರು ನಮ್ಮ ರುಕ್ಮಿಣಿಯವರು. ಅವರು ಇವಾಗ ಒಂದು ಕೀರ್ತನೆಯನ್ನ ಹೇಳಬೇಕು ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ಪುರಂದರದಾಸರ ಆರಾಧನೆ ಇರುವ ಕಾರಣ ನಾನು ಅವರ ನವರತ್ನ ಕೃತಿಗಳಲ್ಲಿ 3ನೇಯದಾದ ಕಲ್ಲು ಸಕ್ಕರೆ ಕೊಳ್ಳಿರೋ ಅನ್ನೋ ಹಾಡನ್ನ ಹಾಡ್ತೀನಿ. ಪುರಂದರದಾಸರ ಆರಾಧನೆಯಲ್ಲಿ ಈ 9 ಕೃತಿಗಳನ್ನ ಯೂಶಲ್ ಆಗಿ ಹಾಡೇ ಹಾಡ್ತೀವಿ. ಅದನ್ನ ನವರತ್ನ ಕೃತಿಗಳು ಅಂತ ಕರೀತಾರೆ. ಅದರಲ್ಲಿ ಒಂದನ್ನ ನಾನು ಆರಿಸ್ಕೊಂಡಿದ್ದೀನಿ ಆರಾಧನೆಗೋಸ್ಕರ. ಇದು ಕಲ್ಯಾಣಿ ರಾಗದಲ್ಲಿದೆ. ನಾರಾಯಣ ಕೇಶವ ಪುರುಷೋತ್ತಮ ಗೋಪಾಲ ಗೋವಿಂದ ಕೃಷ್ಣ 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 ನಾಮವೆಂಬ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ಉಲ್ಲಲೋಚನ ಶ್ರೀ ಕೃಷ್ಣ ನಾಮವೆಂಬ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ಎತ್ತು ಹೆರುಗಳಿಂದ ಹೊತ್ತು ಮಾರುವುದಲ್ಲ ಒತ್ತೊತ್ತಿ ಗೋಣಿಯೋಳ್ ತುಂಬುವುದಲ್ಲ ಎತ್ತು ಹೇರುಗಳಿಂದ ಹೊತ್ತು ಮಾರುವುದಲ್ಲ ಒತ್ತೊತ್ತಿ ಗೋಣಿಯೋಳ್ ತುಂಬುವುದಲ್ಲ ಎತ್ತ ಪೋದರು ಬಾಡಿಗೆ ಸುಂಗಾಯಿದಗಿಲ್ಲ ಉತ್ತಮ ಸರಕಿದು ಅತಿ ಲಾಭ ಬರುವಂತ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ಸಂತೆಗೆ ಹೋಗಿ ಶ್ರಮ ಪಡಿಸುವುದಿಲ್ಲ ಸಂತೆಯೊಳಗೆ ಇಟ್ಟು ಮಾರುವುದಲ್ಲ ಸಂತೆಗೆ ಹೋಗಿ ಶ್ರಮ ಪಡಿಸುವುದಿಲ್ಲ ಸಂತೆಯೊಳಗೆ ಇಟ್ಟು ಮಾರುವುದಲ್ಲ ಸಂತತ ಭಕ್ತರ ನಾಲಿಗೆ ಸವಿಗೊಳಿಸಿ
ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ, ಕಲ್ಲು ಸಕ್ಕರೆ ಕೊಳ್ಳಿರೋ. ಧನ್ಯವಾದಗಳು. ಡಾಕ್ಟರ್ ರುಕ್ಮಿಣಿ ಅವರಿಗೆ ಧನ್ಯವಾದಗಳು. ಈ ಶಿಷ್ಯ ಒಬ್ಬ ಗುರುವಿನ ಗುಣಗಾನ ಮಾಡೋದು ಬಹಳ ಸ್ವಾಭಾವಿಕ. ಆದ್ರೆ ಗುರುಗಳೇ ಶಿಷ್ಯನ್ನ ಹೊಗಳ್ಬೇಕಾದ್ರೆ ಅದು ಬಹಳ ಅಪರೂಪ. ಆ ರೀತಿ ವ್ಯಾಸತೀರ್ಥರು ಅವರು ಶಿಷ್ಯರಾದ ಪುರಂದರದಾಸರ ಬಗ್ಗೆ ಬಹಳ ಹೊಗಳ್ತಾರೆ. ಅವ್ರು ಹೇಳ್ತಾರೆ, ದಾಸರೆಂದರೆ ಪುರಂದರದಾಸರಯ್ಯ. ಗುರುಗಳು ಶಿಷ್ಯನ್ ಹೇಳೋದು. ಆ ಮಟ್ಟದ ವೇದಾಂತಿಗಳವರೆಲ್ಲ ಎಷ್ಟು ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ, ಪುರಂದರದಾಸರು ನೀತಿ ನಿಯಮ ಈ ದಾಸರ ಬಗ್ಗೆ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಅದರಿಂದಾನೇ ಅವರು ದೇವರಿಗೆ ಬಹಳ ಸಮೀಪ ಆಗ್ಬಿಟ್ಟಿದ್ದಾರೆ, ತುಂಬಾ ಸೇವೆ ಸಲ್ಲಿಸ್ತಾರೆ ಅಂತ ವ್ಯಾಸತೀರ್ಥರು ಹೇಳ್ತಾರೆ. ದಾಸಭಕ್ತಿ ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಹೇಳೋ ಪ್ರಕಾರ ದೇವರನ್ನ ನೀನೇ ಗುರು, ನೀನೇ ಈಶಾ, ನೀನೇ ಒಡೆಯ, ನಾನಿನ್ನ ಸೇವಕ, ನಾನಿನ್ನ ದಾಸ ಅಂತ ಸಂಪೂರ್ಣವಾಗಿ ನಮ್ಮನ್ನ ಅರ್ಪಿಸ್ಕೊಂಡ್ಬಿಡೋದು. ಇದನ್ನ ಪುರಂದರದಾಸರು ಪೂರ್ತಿ ಯಶಸ್ವಿಯಾಗಿ ಮಾಡಿದ್ರು. ಈ ಶ್ರೀಮದ್ ಭಾಗವತದಲ್ಲಿ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಹೇಳ್ತಾನೆ ಏನಂದ್ರೆ, ದಾಸನಾಗಬೇಕಾದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ ಬಹಳ ಮುಖ್ಯ, ಸ್ವಚ್ಛಂದ, ಆತ್ಮ ನಿವೇದನ, ಈ 9 ಬಹಳ ಮುಖ್ಯ ಅಂತ ಹೇಳ್ತಾರೆ ಪ್ರಹ್ಲಾದರಾಯರು. ಅವರು ಮುಂದೆ ರಾಘವೇಂದ್ರ ಸ್ವಾಮಿಗಳಾಗ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಅದರಿಂದ ಪುರಂದರದಾಸರು ಏನ್ ಹೇಳ್ತಾರೆ ಅಂದ್ರೆ, ದಾಸನ ಮಾಡಿಕೋ ಎನ್ನ ಶ್ರೀಹರಿಯೇ, ನನ್ನನ್ನು ನೀನ್ ದಾಸನ ಮಾಡ್ಕೊಂಡ್ಬಿಡಪ್ಪ ಅಂತ ಬೇಡ್ಕೊಳ್ತಾರೆ ಒಂದು ಕೀರ್ತನೆಯಲ್ಲಿ. ಈಗ ಸುಮಾ ನಾಗೇಶ್ ಅವರು ಒಂದು ಕೀರ್ತನೆಯನ್ನು ಹೇಳಬೇಕು ಅಂತ ಕೇಳ್ತೇನೆ. ಸುಮಾ ನಾಗೇಶ್ ಅವರು ಅನೇಕ ಮಾನಸಿಕವಾಗಿ ತೊಂದರೆಯಲ್ಲಿರುವ ವಿದ್ಯಾರ್ಥಿಗಳಿಗೆ, ಹುಡುಗರಿಗೆ, ಅವ್ರಿಗೆಲ್ಲ ಬಹಳ ಉಪಯೋಗ ಮಾಡಿಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಜೊತೆ ಕೂತ್ಕೊಂಡು ಅವ್ರನ್ನ ಒಂದು ರೀತಿ ಒಳ್ಳೆತನದಲ್ಲಿ ತಂದು, ಜೊತೆಗೆ ಇವರು ಒಳ್ಳೆ ಸಾಹಿತಿ, ಒಳ್ಳೆ ಸಂಗೀತಗಾರರು. ಅವರ ಫ್ಯಾಮಿಲಿನೇ ಬಹಳ ಫೇಮಸ್ಸು. ಅವರ ಅಣ್ಣ, ತಮ್ಮ, ಶೀಲಾ ಅರಕಲಗೂಡು, ರಘುನಾಥ್ ಅವರು, ನಟರಾಜ್ ಅವರು ಎಲ್ರೂ ಪ್ರಸಿದ್ಧರೇ. ಅವರು ಒಂದು ಕೀರ್ತನೆಯನ್ನ ಹೇಳಬೇಕು ಅಂತ ಪ್ರಾರ್ಥನೆ. ಸಮಾನ ಮನಸ್ಕರ ಗುಂಪಿನ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಅವಕಾಶಕ್ಕಾಗಿ ನಿಮ್ಮೆಲ್ರಿಗೂ ಹಾಗೂ ನಮ್ಮ ಜಗಣ್ಣ ಅವ್ರಿಗೂ ನನ್ನ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು. ಧರ್ಮಕ್ಕೆ ಕೈಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಧರ್ಮಕ್ಕೆ ಕೈಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ದಂಡ ದ್ರೋಹಕ್ಕೆ ಉಂಟು ಪುಂಡು ಪೋಕರಿಗುಂಟು, ಹೆಂಡತಿ ಮಕ್ಕಳಿಗಿಲ್ಲ ಈ ಕಾಲ. ದಿಂಡೇರಿಗುಂಟು ಜಗ ಭಂಡಾರಿಗುಂಟು, ಅಂಡಲೆವರಿಗಿಲ್ಲ ಈ ಕಾಲ.
ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಮತ್ತೆ ಸುಳ್ಳರಿಗುಂಟು ನಿತ್ಯ ಹಾದರಕುಂಟು, ಉತ್ತಮರಿಗಿಲ್ಲ ಈ ಕಾಲ. ಮತ್ತೆ ಸುಳ್ಳರಿಗುಂಟು ನಿತ್ಯ ಹಾದರಕುಂಟು, ಉತ್ತಮರಿಗಿಲ್ಲ ಈ ಕಾಲ. ತೊತ್ತೇರಿಗುಂಟು ತಾಟಕಿಗೂ ಉಂಟು, ಹೆತ್ತ ತಾಯಿಗಿಲ್ಲ ಈ ಕಾಲ. ಹೆತ್ತ ತಾಯಿಗಿಲ್ಲ ಈ ಕಾಲ, ಹೆತ್ತ ತಾಯಿಗಿಲ್ಲ ಈ ಕಾಲ. ಹುಸಿದೀಟವಾಯಿತು ರಸಕಸವಾಯಿತು, ಸೊಸೆಯತ್ತೆ ದಂಡಿಸೋದಿ ಕಾಲ. ಹುಸಿದೀಟವಾಯಿತು ರಸಕಸವಾಯಿತು, ಸೊಸೆಯತ್ತೆ ದಂಡಿಸೋದಿ ಕಾಲ. ವಿಷಜಾಕ್ಷ ಪುರಂದರ ವಿಠಲನ್ನ ಮನದಲ್ಲಿ ಸ್ತುತಿಸುವರಿಗಿಲ್ಲ ಈ ಕಾಲ. ವಿಷಜಾಕ್ಷ ಪುರಂದರ ವಿಠಲನ್ನ ಮನದಲ್ಲಿ ಸ್ತುತಿಸುವರಿಗಿಲ್ಲ ಈ ಕಾಲ. ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಾಲ. ಧನ್ಯವಾದಗಳು ಜಿ. ಸುಮಾ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೀ ಪುರಂದರದಾಸರು ಕರ್ನಾಟಕ ಸಂಗೀತ ಏನಿದೆ ಅದಕ್ಕೆ ಪಿತಾಮಹರು ಅಂತಾನೆ ಹೇಳಿಸ್ಕೊಂತಾರೆ. ಯಾಕಂತ ಹೇಳಿದ್ರೆ ಇವರು ಕರ್ನಾಟಕ ಸಂಗೀತಕ್ಕೆ ಒಂದು ವ್ಯವಸ್ಥಿತವಾದ ರೂಪನ್ ಕೊಟ್ರು ಅಂತ ಹೇಳಿದ್ರು ಸುಳ್ಳಾಗೋದಿಲ್ಲ. ಕಲಿಬೇಕಾದ್ರೆ ಸುಲಭ ಆಗೋ ಹಾಗೆ ಮಾಯಾ ಮಾಳವ ಗೋಳ ರಾಗದಲ್ಲಿ ಬಾಲಪಾಠಗಳನ್ನ ಕಲಿಯುವಂತೆ ಬರೀ ಸ್ವರ ಗುಚ್ಛಗಳೇ ಇರುವ ಸರಳೆ ವರಸೆ, ಜಂಟಿ ವರಸೆ, ದಾಟು ವರಸೆ, ಅಲಂಕಾರ, ಮಂದ್ರ ಸ್ಥಾಯಿ, ತಾರಕ ಸ್ಥಾಯಿ ಎಂದು ಕರೆಯುವಂಥ ಕ್ರಮವನ್ನ ಹಾಕೊಟ್ರು. ನಂತರ ಸುಲಭವಾದ ರಾಗಗಳಲ್ಲಿ ಹೇಳೋ ರೀತಿನಲ್ಲಿ ಗೀತೆಗಳು, ಲಕ್ಷಣ ಗೀತೆಗಳು ಅಂತ ಮುಂದಿನ ಕ್ರಮದಲ್ಲಿ ಅಳವಡಿಸಿದ್ರು. ನಂತರ ಸ್ವರಜತಿ, ವರ್ಣ ಕೃತಿಗಳು ಎಂದು ಒಂದರ ನಂತರ ಒಂದರಂತೆ ಕಲಿಯಲು ಪಠ್ಯ ಬರದಂತೆ ಅಳವಡಿಸ್ಕೊಂಡ್ರು. ಪುರಂದರದಾಸರ ಮೇಳಮಾಲಾ ಕೃತಿ ರಚನೆ ಮಾಡಿರುವ ಶ್ರೀ ಮಾಲಿನಿ ಮುರಳೀಧರ್ ಅವರು ಚೆನ್ನೈಯಿಂದ ನಮ್ಮನ್ನ ಸೇರಿದ್ದಾರೆ. 72 ಮೇಳ ಕರ್ತೃ ರಾಗಗಳ ಪರಿಚಯ ಮಾಡಿದ್ದಾರೆ. ಶ್ರೀ RK ಪದ್ಮನಾಭನ್ ರವರು ಪುರಂದರದಾಸರ 72 ಕೀರ್ತನೆಗಳನ್ನ ತೆಗೆದುಕೊಂಡು ಈ ರಾಗಗಳನ್ನ ಅಳವಡಿಸಿಕೊಂಡು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಂಥ ಮೇಧಾವಿ ಪದ್ಮನಾಭನ್ ಅವರಿಗೆ ನಾನು ನಮಸ್ಕಾರಗಳನ್ನ ಹೇಳ್ತೇನೆ. ಇವತ್ತು ಶ್ರೀಮತಿ ಮಾಲಿನಿ ಅವರು ಸಿಂಗಪುರದಲ್ಲಿ ಬಹಳ ದಿನ ಇದ್ರು, ಇವಾಗ ಚೆನ್ನೈನಲ್ಲಿ ಇದ್ದಾರೆ. ಅವರು ಒಂದು ಪುರಂದರದಾಸರ ಕೀರ್ತನೆಯನ್ನ ಹೇಳಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಆಮೇಲೆ ಅವರು ಈ ಪುಸ್ತಕವನ್ನ ಸಹಿತ ಬರೆದಿದ್ದಾರೆ. ಈ ಪುಸ್ತಕ ಬಹಳ ಉಪಯೋಗ ಆಗುತ್ತೆ. 72 ಮೇಳ ಕರ್ತರ ರಾಗಗಳ ಪರಿಚಯ ಮತ್ತು ವಿವರಣೆ ಅಂತ ಪುಸ್ತಕ. ಅದಕ್ಕೆ RK ಪದ್ಮನಾಭನ್ ಅವರೇ ಮುನ್ನುಡಿಯನ್ನು ಬರೆದಿದ್ದಾರೆ. ನಾನೇ ಒಂದ್ಸಲ RK ಪದ್ಮನಾಭನ್ ಅವರನ್ನ
ಮಾತಾಡಿಸಿ ಕಾನ್ಫರೆನ್ಸ್ ಕಾಲ್ ಹಾಕಿ ಇವ್ರ ಜೊತೆ ಮಾತಾಡಿಸಿದ್ದೆ ಮೊದಲು ಪರಿಚಯ ಮಾಡ್ಕೊಡಕ್ಕೆ. ಮೇಡಮ್ ದಯವಿಟ್ಟು. ಥ್ಯಾಂಕ್ ಯು ಜಗಣ್ಣ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ಕೃತಜ್ಞತೆಗಳು. ನಾನೇನು ಮಾಡಿದೆನೋ ವೆಂಕಟರಮಣ, 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 ನೀನೇ ಗತಿ ಪಾಲಿಸಬೇಕೋ, ನಾನೇನು ಮಾಡಿದೆನೋ ವೆಂಕಟರಮಣ, ನೀನೇ ಗತಿ ಪಾಲಿಸಬೇಕೋ, ನಾನೇನು ಮಾಡಿದೆನೋ ವೆಂಕಟರಮಣ. ಮಾನಾಭಿಮಾನವು ಮಾನಾಭಿಮಾನವು ನಿನಗುಂಟು ಎನಗಿಲ್ಲ, ಮಾನಾಭಿಮಾನವು ನಿನಗುಂಟು ಎನಗಿಲ್ಲ, ಮಾನಾಭಿಮಾನವು ನಿನಗುಂಟು ಎನಗಿಲ್ಲ, ದೀನ ರಕ್ಷಕ ಸ್ವಾಮಿ ತಿರುಪತಿಯ ವೆಂಕಟರಮಣ, ಮಾನಾಭಿಮಾನವು ನಿನಗುಂಟು ಎನಗಿಲ್ಲ, ದೀನ ರಕ್ಷಕ ಸ್ವಾಮಿ ತಿರುಪತಿಯ ವೆಂಕಟರಮಣ, ನಾನೇನು ಮಾಡಿದೆನೋ ವೆಂಕಟರಮಣ, ನೀನೇ ಗತಿ ಪಾಲಿಸಬೇಕೋ, ನಾನೇನು ಮಾಡಿದೆನೋ ವೆಂಕಟರಮಣ. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೋಲೆ ಕಳಿಸಿದಳೆ, ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೋಲೆ ಕಳಿಸಿದಳೆ, ಋಷಿರಾಜ ಪತ್ನಿಯ ಕಲ್ಲಾಗಿ ಸ್ಥಿರವಿಟ್ಟು, ಋಷಿರಾಜ ಪತ್ನಿಯ ಕಲ್ಲಾಗಿ ಸ್ಥಿರವಿಟ್ಟು, ಈ ಜಗವೆಲ್ಲ ತಿಳಿಯದೋ ಸ್ವಾಮಿ, ಋಷಿರಾಜ ಪತ್ನಿಯ ಕಲ್ಲಾಗಿ ಸ್ಥಿರವಿಟ್ಟು, ಈ ಜಗವೆಲ್ಲ ತಿಳಿಯದೋ ಕೃಷ್ಣ, ನಾನೇನು ಮಾಡಿದೆನೋ ವೆಂಕಟರಮಣ, ಒಪಿಡಿ ಅವಲಕಿಯ ಯಾರ್ ತಂದರವನಿಗೆ, ಒಪಿಡಿ ಅವಲಕಿಯ ಯಾರ್ ತಂದರವನಿಗೆ, ಎಷ್ಟೆಷ್ಟು ಕೋಟೆಯೋ ಭಾಗ್ಯವ, ಉಪಿಡಿ ಅವಲಕಿಯ ಯಾರ್ ತಂದರವನಿಗೆ, ಎಷ್ಟೆಷ್ಟು ಕೋಟೆಯೋ ಭಾಗ್ಯವ, ಸರ್ಪಶಯನ ಶ್ರೀ ಪುರಂದರ ವಿಠಲನ, ಸರ್ಪಶಯನ ಶ್ರೀ ಪುರಂದರ ವಿಠಲನ, ಅಪ್ರಮೇಯನೆ ಸಲಹೋ ವೆಂಕಟರಾಯ, ಅಪ್ರಮೇಯನೆ ಸಲಹೋ ವೆಂಕಟರಾಯ, ನಾನೇನು ಮಾಡಿದೆನೋ ವೆಂಕಟರಮಣ, ನೀನೇ ಗತಿ ಪಾಲಿಸಬೇಕೋ, ನಾನೇ
ತಪ್ಪೇನು ಮಾಡಿದೆನೋ ವೆಂಕಟರಮಣ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಪುರಂದರದಾಸರ ಕೃತಿಗಳು ಬಹಳ ಸರಳವಾಗಿದೆ, ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಎಲ್ರೂ ಹೇಳ್ಬಿಡ್ತಾರೆ, ಅದು ಸಾಧಾರಣದ ಮಾತು. ಆದರೆ ಕೀರ್ತನೆಗಳ ಒಳಹೊಕ್ಕು ನೋಡಿದಾಗ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣ, ವೇದ, ಉಪನಿಷತ್ತು ಇವೆಲ್ಲ ಚೆನ್ನಾಗಿ ಗೊತ್ತಿದ್ರೆ ಮಾತ್ರನೇ ಅರ್ಥ ಆಗೋದು ಕೆಲವು ಹಾಡುಗಳು. ಇವಾಗ ಅಂಬೀಗ ನಾನಿನ್ನ ನಂಬಿದೆ, ಇದನ್ನ ನಾವು ಸ್ಕೂಲ್ನಲ್ಲಿ ಬಹಳ ಕಲ್ತಿದ್ದೀವಿ. ಅದರ ಮಧ್ಯದಲ್ಲಿ 9 ಛಿದ್ರ ಅಂತ ಬರುತ್ತೆ, ನವರಂಧ್ರಗಳು, ಕಿವಿ, ಮೂಗು, ಬಾಯಿ, ಕಣ್ಣು, ಈ ತರ ನವರಂಧ್ರಗಳ ಬಗ್ಗೆ. ಅದೇ ರೀತಿ 6 ತೆರೆಯ ನೋಡಂಬಿಗ ಅಂತ ಬರುತ್ತೆ ಅದರಲ್ಲಿ ಮಧ್ಯದಲ್ಲಿ. ಅದು ಅರಿಷಡ್ ವರ್ಗಗಳ ಬಗ್ಗೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ತುಂಬಿಕೊಂಡಿರೋ ನಮ್ಮ ಜೀವನದಲ್ಲಿ ಅಂಬಿಗ ನನ್ನನ್ನು ನಡೆಸು. ಈ ವಿಚಾರಗಳನ್ನು ತಿಳ್ಕೊಂಡಿಲ್ದು ಹೋದ್ರೆ ಅದು ಏನೂ ಅರ್ಥವೇ ಆಗಲ್ಲ. ಇನ್ನು ಇದು ಸಾಧಾರಣ ಅಂತ ಹೇಳ್ಬೋದು, ಇನ್ನೂ ಕೆಲವಿದೆ. ನಾನು ನೋಡ್ದಂಗೆ 1985ರಲ್ಲಿ ಆರ್ ಮಿತ್ರ ಅವರು ಸಂಪಾದಿಸಿದ್ರು, 4 ಪುಸ್ತಕಗಳು ಬಂತು, 60 ರೂಪಾಯಿ. ಅದು 4 ಪುಸ್ತಕಗಳಿಗೆ 60 ರೂಪಾಯಿ. 1985ರಲ್ಲಿ ಪುರಂದರದಾಸರ ಬಗ್ಗೆ ಅದರಲ್ಲಿ ಮಧ್ಯ ಬರೀತಾರೆ. ಗುಹ್ಯಗಳು ಅಂದ್ರೆ ಮಾಧ್ವ ತತ್ವವನ್ನ ಚೆನ್ನಾಗಿ ಅರಿತವರು ಮಾತ್ರ ನಮಗೆ ಅರ್ಥವನ್ನು ಹೇಳಬಂತಹ ಒಂದು ಕೀರ್ತನೆಗಳು. ಈಗ ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲಿಲ್ಲ. ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಮೇಲ್ನೋಟಕ್ಕೆ ಕೆರೆ ಈ ತರ ಎಲ್ಲ ಬರುತ್ತೆ, ಆದ್ರೆ ಅನಿರುದ್ಧ ಜೀವದ ಬಗ್ಗೆ ಅದು ಬರೆದಿರೋದು. ಅನಿರುದ್ಧ ಜೀವ ಅಂದ್ರೆ ಏನು ಅಂತ ತಿಳ್ಕೊಬೇಕಾದ್ರೆ ಸಾಕಷ್ಟು ಕಸರತ್ತು ಮಾಡಬೇಕಾಗತ್ತೆ. ಈ ರೀತಿ ಪುರಂದರದಾಸರ ಕೀರ್ತನೆಗಳು ಮೇಲೆ ಕಾಣುವಂತೆ ಒಳ ಅರ್ಥಗಳು ಇರೋದಿಲ್ಲ. ಹೊರಗಿನ ಅರ್ಥ, ಒಳಗಿನ ಅರ್ಥ, ತತ್ವಗಳು, ಅದನ್ನ ಯಾವ ರೀತಿ ಬೇಕಾದ್ರೆ ನೀವು ಉಪಯೋಗಿಸ್ಕೊಬಹುದು. ನಾನು ಮುಂದೆ ಒಂದು ವಿಚಾರಗಳನ್ನ ಹೇಳ್ತೇನೆ. ಪುರಂದರದಾಸರ ಕೀರ್ತನೆಗಳನ್ನ ಯಾರು ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೊಬಹುದು. ಇವಾಗ ನೋಡಿ, ಒಂದು ವಿಚಾರನ ಏನಾದ್ರೂ ಹೇಳಬೇಕು, ಎಲ್ಲರ ಹತ್ರ ದುಡ್ಡು ವಸೂಲಿ ಮಾಡ್ತಿದ್ದೀರಲ್ಲ, ಸರಿನಾ ಅಂತ ಕೇಳಿದಾಗ, ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣ ಗಣ ಗಂಟೆಯ ಬಾರಿಸಿದರಯ್ಯ, ಪರಧನ ಪರಸತಿ ಹೊಲೆಯಲ್ಲವೇ. ನೀವು ಅವ್ರ ಹತ್ರ ದುಡ್ಡು ಇಸ್ಕೊಂಡ್ ಬಂದ್ಬಿಟ್ರೆ ಪರಧನ ಅಪ್ಪ, ನೀವು ಇಸ್ಕೊಂಡ್ ಬಂದ್ಮೇಲೆ ಅವ್ರು ಹೇಳ್ದಂಗೆ ನೀವು ಕೇಳಬೇಕಾಗತ್ತೆ. ಈ ಮ್ಯಾನೇಜ್ಮೆಂಟ್ ಥಿಯರಿನಲ್ಲಿ ನಾನು DVG ಮತ್ತು ಮ್ಯಾನೇಜ್ಮೆಂಟ್, ಪುರಂದರದಾಸರು ಮತ್ತು ಮ್ಯಾನೇಜ್ಮೆಂಟ್, ಈ ತರ ಎಲ್ಲ ನಾನು ಬೇರೆ ಬೇರೆ ಕಡೆ ಲೆಕ್ಚರ್ ಕೊಟ್ಟಿದ್ದೀನಿ. ಅವಾಗ ಅನ್ಸತ್ತೆ ನನಗೆ, ಪುರಂದರದಾಸರಿಗಿಂತ ಉತ್ತಮವಾದ ಮ್ಯಾನೇಜ್ಮೆಂಟ್ ಗುರು ಯಾರಾದ್ರೂ ಇದಾರ ನಮ್ಗೆ ಅಂತ. ಈ ರೀತಿ ಚೆನ್ನಾಗಿ ಮಾಧ್ವ ತತ್ವಗಳನ್ನ ತಿಳಿದವರು ಮಾತ್ರ ಪುರಂದರದಾಸರ, ಕನಕದಾಸರ, ಜಗನ್ನಾಥದಾಸರ, ವಿಜಯದಾಸರ, ಗೋಪಾಲದಾಸರ, ಶ್ರೀಪಾದದಾಸರ ಕೀರ್ತನೆಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರ್ಥವನ್ನು ವಿವರಿಸಬಹುದು. ಇಲ್ದು ಹೋದ್ರೆ ಬಹಳ ಕಷ್ಟ. ಅದಕ್ಕೇನೆ ಗುಹ್ಯಗಳು ಅಂತಾರೆ. ನೋಡಲು ಬಹಳ ಸರಳವಾದ ಕೀರ್ತನೆಗಳು ಅಂತ ನಾವ್ ಏನ್ ಅನ್ಕೊಂತೀವಿ, ಅದು ಗುಹ್ಯಗಳು ಅಂತ. ಬಹಳ ಕಠಿಣವಾಗಿರುತ್ತೆ. ಗುಹ್ಯ ಅಂದ್ರೆ ಏನು? ಗೂಢಾರ್ಥವಿರೋ ಅಂತದ್ದು. ಈ ರೀತಿಯಾದ ಪುರಂದರದಾಸರ ಕೀರ್ತನೆಗಳನ್ನ ನಾವು ಬಹಳವಾಗಿ ಓದಿದ್ದೇವೆ. ಅದರಿಂದ ಪುರಂದರದಾಸರ ಕೀರ್ತನೆಗಳು ಬಹಳ ಸರಳವಾಗಿರುತ್ತೆ, ಸುಲಭವಾಗಿರುತ್ತೆ, ಅರ್ಥವಾಗೋಗುತ್ತೆ. ಇಲ್ಲ, ಒಳ ಅರ್ಥಗಳನ್ನ ಸರಿಯಾಗಿ ತಿಳಿದುಕೋಬೇಕಾದ್ರೆ, ಅದನ್ನು ಸಂಪೂರ್ಣವಾಗಿ ಸವಿಯಬೇಕಾದರೆ, ಅದನ್ನು ಸಂಪೂರ್ಣವಾಗಿ ನಾವು ಅಳವಡಿಸಿಕೊಳ್ಳಬೇಕಾದರೆ ನಮಗೆ ಸಾಕಷ್ಟು ವಿಚಾರಗಳು ತಿಳಿದಿರಬೇಕು. ವಿಚಾರಗಳನ್ನು ತಿಳಿಸಕ್ಕೆ ಅವ್ರು ಮಾಡ್ತಾರೆ, ಅದು ನಿಜ. ಆದರೆ ನಮ್ಮ ಮಟ್ಟದಲ್ಲಿ ಮಾತ್ರ ನಾವು ಅದನ್ನು ತಗೊಬಹುದು. ಇನ್ನೂ ಉತ್ತಮವಾದ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ್ರೆ ಅದರ ಬಗ್ಗೆ ನಾವು ಸಾಕಷ್ಟು ಕೃಷಿಯನ್ನು ಮಾಡಿರಬೇಕು. ಈಗ ಶ್ರೀಮತಿ ಚಂದ್ರಿಕಾ ಅವರು ಮುಂದಿನ ಕವನವನ್ನ, ಕೀರ್ತನೆಯನ್ನ ಹೇಳ್ತಾರೆ. ಚಂದ್ರಿಕಾ ಅವರು ನಾನು ಬೆಂಗಳೂರಿನಲ್ಲಿ ಭೇಟಿಯಾದೆ.
ಅವರು ನೋಡಿದ ತಕ್ಷಣನೇ ಅನ್ನಿಸ್ತು, ಇಂಥ ಮಹಿಳೆ ಹೊಸಪೇಟೆನಲ್ಲಿ ಸೇರಿ ಎಷ್ಟು ಜನಕ್ಕೆ ಸಂಗೀತವನ್ನು ಹೇಳ್ಕೊಟ್ಟಿದ್ದಾರೆ, ಅವರ ಕಸರತ್ತು ಎಷ್ಟಿದೆ, ಕೃಷಿ ಎಷ್ಟಿದೆ, ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಸಮಾಜಕ್ಕೆ ಎಷ್ಟು ಉಪಯೋಗ ಆಗಿದೆ ಅನ್ನೋ ಸಂತೋಷ ಆಯ್ತು ನನಗೆ. ದಯವಿಟ್ಟು ಅವರು ಮುಂದಿನ ಕೀರ್ತನೆಯನ್ನು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಹರಿಯ ದರ್ಶನಕ್ಕಾಗಿ ನಾರದರು ಬರಲು ಸಿರಿದೇವಿ ಹೊರಗಿನ ಬಾಗಿಲಲ್ಲಿರಲು. ಹರಿಯ ದರ್ಶನಕ್ಕಾಗಿ ನಾರದರು ಬರಲು ಕರಕಮಲ ಮುಗಿದು ದೊರೆ ಸಮಯವೇನೆನಲು. ಕರಕಮಲ ಮುಗಿದು ದೊರೆ ಸಮಯವೇನೆನಲು. ನಾರಿ ಮಾಡಿದ ಭೂಮಿಯು ಅರುವಳಾಗ ಹರಿಯ ದರ್ಶನಕ್ಕಾಗಿ ನಾರದರು ಬರಲು. ವರದೇವತಾರ್ಚನೆಗೆ ಅರಮನೆಯೊಳಗೆ ಭರದಿಂದ ಕುಳಿತಿಹನು ಪರಮಾತ್ಮನು. ಸರಸಿಜೋದ್ಭವ ಪಿತನಾದಿ ಸುರರಿಗೆ ದೊರೆಯಿತ. ಸರಸಿಜೋದ್ಭವ ಪಿತನಾದಿ ಸುರರಿಗೆ ದೊರೆಯಿತ. ಪರಮ ಆಶ್ಚರ್ಯವನು ಅರುಯಬೇಕೆಂದು. ಪರಮ ಆಶ್ಚರ್ಯವನು ಅರಿಯಬೇಕೆಂದು. ಹರಿಯ ದರ್ಶನಕ್ಕಾಗಿ ನಾರದರು ಬರಲು. ಕಳವಳಿಸುತ್ತ ಮನದೊಳಗೆ ತೋರುತ್ತಲಿರೆ ಥಳಥಳಿಸುವ ರತ್ನ ಸಂಪುಷ್ಟದಿ. ಕಲುಷ ದೂರರನು ಪ್ರಹ್ಲಾದ ವರಧ್ರುವರನು. ಕಲುಷ ದೂರನನು ಪ್ರಹ್ಲಾದ ವರಧ್ರುವರನು. ಬಲಿ ಅಂಬರೀಶರನು ಪೂಜೆಗೈವ. ಹರಿಯ ದರ್ಶನಕ್ಕಾಗಿ ನಾರದರು ಬರಲು. ಹರಿದಾಸರ ಚರಣ ರಜಗಳನ್ನು ತುಂಬಿಟ್ಟು ತೆರೆದು ತೋರಿದ ಮುನಿಗೆ ಪರಮಾತ್ಮನು. ಪರಮ ಆನಂದ ಭರಿತನಾದ ವಿರಿಂಚಿಸುತ್ತ ಪರಮ ಆನಂದ ಭರಿತನಾದ ವಿರಿಂಚಿಸುತ್ತ ಸಿರಿಪತಿ ಪುರಂದರ ವಿಠಲನ್ನ ಸ್ತುತಿಸಿದ. ಸಿರಿಪತಿ ಪುರಂದರ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಸ್ತುತಿಸಿದ. ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು ಮೇಡಮ್. ನೀವು ಈ ವಯಸ್ಸಿನಲ್ಲಿ ಇಷ್ಟು ಚೆನ್ನಾಗಿ ಹೇಳೋವಾಗ ನಾವು ಅವಕಾಶ ಕೊಟ್ವಿ ಅಂತ ಹೇಳಿದ್ರೆ ನಮಗೊಂದು ಸ್ವಲ್ಪ ಅವಮಾನ ಆಗತ್ತೆ. ಈಗ ಮುಂದಿಂದು ಈ ನಮ್ಮ ಪುರಂದರದಾಸರ ಬಗ್ಗೆ ನಾ ಹೇಳ್ತಾ ಇದ್ದೆ.
ಅವರವರು ಯಾವ ರೀತಿ ಭಾವಿಸ್ತಾರೆ, ಯಾವ ರೀತಿ ಉದಾಹರಣೆ ಕೊಡ್ತಾರೆ, ಯಾವ ರೀತಿ ಅಳವಡಿಸ್ಕೊಳ್ತಾರೆ, ಅದರ ಮೇಲೆ ಪುರಂದರದಾಸರ ಕೀರ್ತನೆಗಳಿರುತ್ತೆ. ಆ ರೀತಿ ಅವರು ಬರೆದು ಬಿಟ್ಟಿದ್ದಾರೆ. ಸರ್ವಕಾಲಿಕ, ಎಷ್ಟು ವರ್ಷದ ಹಿಂದೆ ಬರೆದಿದ್ರು ಇವತ್ತಿಗೂ ಇಂದೂನು ನಡೆಯುವಂಥದ್ದು. ಅವರು ಅಭಯ ಪುಷ್ಪವ ಎನ್ನ ಶಿರದಲ್ಲಿ ಮುಡಿಸೋ ಅಂತ ಒಂದ್ ಕಡೆ ಪ್ರಾರ್ಥಿಸ್ಕೊಳ್ತಾರೆ. ಇನ್ನೊಂದ್ ಕಡೆ ನಿಜಮ ಗೋಚರ ಅನ್ನೋ ಪದನ ಉಪಯೋಗಿಸ್ತಾರೆ. ಈ ಕನ್ನಡ ಪದಗಳು ಪುರಂದರದಾಸರದ್ರಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೀವು ಬಹಳವಾಗಿ ನೋಡ್ತಾ ಇರ್ಬೇಕಾಗತ್ತೆ. ಧನವಿದ್ದರೇನಯ್ಯ ಮನವಿಲ್ಲದವನಿಗೆ, ಇವಾಗ ಅವನಿಗೆ ಮನವೇ ಇರೋದಿಲ್ಲ, ಅವನಿಗೆ ಎಷ್ಟು ಧನ ಇದ್ದು ಏನು ಉಪಯೋಗ? ಇವಾಗ ಧನ ಚೆನ್ನಾಗಿರೋರು ಚೆನ್ನಾಗಿ ಉಪಯೋಗಿಸ್ಕೊಂಡು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ. ಇವಾಗ ಸುಧಾಮೂರ್ತಿ ಅವರು ಎಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ನಾನು ನಿನ್ನೆ ಭಾರತೀಯ ವಿದ್ಯಾಭವನ್ಗೆ ಹೋಗಿದ್ದೆ. ಅಲ್ಲಿ ಸೆಕ್ರೆಟರಿಗಳು ಹೇಳ್ತಾ ಇದ್ರು, ನೋಡಿ ಅವ್ರು ಎಷ್ಟು ನಮಗೆ ಉಪಯೋಗ ಮಾಡ್ಕೊಡಿದ್ದಾರೆ ಅಂತ. ಆ ಥರ ಧನ ಯಾರ ಹತ್ರ ಇರಬೇಕು ಅಂದ್ರೆ ಸತ್ಪಾತ್ರರಿಗೆ ಕೊಡೋಂಥವ್ರ ಹತ್ರ ಇರಬೇಕು. ಈಸಬೇಕು ಇದ್ದು ಜಯಿಸಬೇಕು. ಸಂಸಾರವೆಂಬ ಭವಸಾಗರದಲ್ಲಿ ಇವಾಗ ನಮ್ಗೆ ಹುಟ್ಟು ಸಾವು ಜೀವನ ಕಷ್ಟಗಳು ಕಾರ್ಪಣ್ಯಗಳು ಸದಾ ಇದ್ದದ್ದೇ. ಈಸಬೇಕು ಇದ್ದು ಜಯಿಸಬೇಕು, ಅದರಿಂದ ಹಿಂದೆ ಓಡಕ್ಕಾಗೋದಿಲ್ಲ. ಹುಟ್ಟು ಸಾವುಗಳ ಮಧ್ಯೆ ನಾವು ಈಸಿ ಜಯಿಸಿ ದಿನ ಕಳೀತಾ ಇರಬೇಕು. ನನ್ನ ವೃತ್ತಿ ಏನು ಅಂತ ಪುರಂದರದಾಸರಿಗೆ ಕೇಳಿದರೆ ಮಧುಕರ ವೃತ್ತಿ ಅನ್ನೋದು ನೀಲವರ್ಣನ ಗುಣ ಆಲಾಪಿಸುವ ಬಲು ಮೋದವ ಪಡುವಂತ ಮಧುಕರ ವೃತ್ತಿ ಅನ್ನೋದು. ನನ್ನ ವೃತ್ತಿ ಏನು? ಮಧುಕರ ವೃತ್ತಿ. ಯಾವ ಮಧುಕರ? ನೀಲವರ್ಣನ ಗುಣನ್ನ ನಾನು ಸ್ತುತಿಸುತ್ತಾ ಇರ್ತೇನೆ. ಈ ಯೋಚನೆಗಳು ಹೇಗೆ ಬರುತ್ತೆ, ಕಲ್ಪನೆಗಳು ಹೇಗೆ ಬರುತ್ತೆ? ಅಥವಾ ಕಲ್ಪನೆ ಅಂತನೂ ಅಲ್ಲ, ನಿಜ ಸಂಗತಿಗಳನ್ನ ತಿಳಿಸೋವಾಗ ಯಾವ ರೀತಿ ಹೇಳಬೇಕು ಅನ್ನೋ ಯೋಚನೆ ಹೇಗೆ ಬರುತ್ತೆ ಅನ್ನೋದೇ ಬಹಳ ಕಷ್ಟ ಅಂತ ಅನ್ಸುತ್ತೆ. ಎಂಥ ದೊಡ್ಡ ದೊಡ್ಡ ವಿಚಾರಗಳನ್ನ ಎಷ್ಟು ಸುಲಭವಾಗಿ 4 ಸಾಲಿನಲ್ಲಿ ಬರೆಯೋದು ಎಷ್ಟು ಕಠಿಣ ಅಂತ ಬರೆಯೋರಿಗೆ ಗೊತ್ತು. ಅಂಥವ್ರು ನಮ್ಮ ಪುರಂದರದಾಸರು. ಸಾಲ ಮಾಡಲು ಬೇಡ, ಸಾಲದು ಏನ ಬೇಡ. ಇವಾಗ ದೇವ್ರು ಏನ್ ಕೊಟ್ಟಿದ್ದಾನೆ ಅದ್ರಲ್ಲಿ ತೃಪ್ತನಾಗು. ಸಾಲದು ಏನು ಉಪಯೋಗ? ನಾಳೆಗೆಂದಿರಿಸಬೇಡ. ರಾಧಾಕೃಷ್ಣನ್ ಅವರು ಫೋರ್ಡ್ ಹೈಸ್ಕೂಲಿಗೆ ಬಂದಾಗ ಶ್ರೀರಾಮನವಮಿಗೆ ಎಲ್ಲ ಮಹೋತ್ಸವಗಳನ್ನು ಮಾಡೋರಲ್ಲ, ಅವಾಗ ಹೇಳಿದ್ರಂತೆ, ನೀವೇನೂ ಶೇಖರಿಸ್ಕೊಂಬೇಡಿ, ನೀವು ಮೈಕ್ಗಳು ಅದು ಇದು ಎಲ್ಲ ಕೊಂಡ್ಕೊಂಡು ನೀವೇ ಇಟ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಅದು ಇಟ್ಕೊಂಡ್ಮೇಲೆ ಓನರ್ಶಿಪ್ ಪ್ರಾಬ್ಲಮ್ಸ್ ಬರುತ್ತೆ, ಅವೆಲ್ಲ ಮಾಡಬೇಡಿ ಅಂತ ಸಲಹೆ ಕೊಟ್ಟಿದ್ರು ಅಂತ ಮೂರ್ತಿಗಳು ಹೇಳ್ತಾ ಇದ್ರು. ಆ ರೀತಿ ನಾಳೆಗೆಂಬ ವಿಚಾರವನ್ನು ಬಿಟ್ಬಿಡು. ಕೊಡುವ ಕರ್ತ್ರ ಬೇರೆ ಇರುತ್ತಿರೆ ಬಿಡು ಬಿಡು ಚಿಂತೆಯನ್ನು. ನೋಡಿ, ಇವಾಗ ಎಲ್ಲ ಕಡೆ ಬೇಡಕ್ಕೆ ಹೋಗ್ತಾರೆ. ಕೆಲವು ಸಲ ಸಿಗುತ್ತೆ, ಕೆಲವು ಸಲ ಸಿಗಲ್ಲ, ಕೆಲವರು ಜಾಸ್ತಿ ಕೊಡ್ತಾರೆ, ಕೆಲವರು ಕಮ್ಮಿ ಕೊಡ್ತಾರೆ. ಏನೇ ಆದ್ರೂ ಅದಕ್ಕೆ ತೃಪ್ತರಾಗಿದ್ದು ಬಿಡಬೇಕು. ನವಕೋಟಿ ನಾರಾಯಣ ರಸ್ತೆಗೆ ಬಂದು ಭಿಕ್ಷೆ ಬೇಡಿ ಮಕ್ಕಳನ್ನ 4 ಮಕ್ಕಳು ಹೆಂಡತಿಯನ್ನ ಸಾಕಬೇಕಾದಂತ ಸ್ಥಿತಿ ಅವರೇ ತಂದ್ಕೊಂಡ್ರು. ಆದ್ರೆ ಅವ್ರಿಗೇನು ದುಃಖ ಇಲ್ಲ. ಅವ್ರು ಹೇಳ್ತಾರೆ, ಕೊಡುವ ಕೈ ಇದೆ, ಅದರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಈಗ ಸರೋಜಿನಿ ಪದಸಲಗ ಅವರು ಮುಂದಿನ ಕೀರ್ತನೆಯನ್ನು ಹೇಳಬೇಕು. ಇವರು ಸಾಕಷ್ಟು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಡಾಕ್ಟರ್ ಹೆಂಡತಿ ಅಂತ ಒಂದು ಪುಸ್ತಕ ಇದೆ. ಸಾಹಿತ್ಯದ ಬಗ್ಗೆ ಮತ್ತೆ ಸಂಗೀತದ ಬಗ್ಗೆ ಅವರಿಗೆ ಅಪಾರವಾದ ಆಸಕ್ತಿ. ಅವರು ದಯವಿಟ್ಟು ಮುಂದಿನ ಕೀರ್ತನೆಯನ್ನ ಹೇಳಬೇಕು ಅಂತ ನನ್ನ ಪ್ರಾರ್ಥನೆ. ನಮಸ್ಕಾರ ಎಲ್ರಿಗೂ. ಸರ್ ಕೇಳಿಸ್ತಿದೆಯಾ ನನ್ನ ಧ್ವನಿ? ಹಲೋ, ಕೇಳಿಸ್ತಾ ಇದೆಯಾ? ಹೌದು ಮೇಡಮ್, ಕೇಳಿಸ್ತಾ ಇದೆ. ಓಕೆ. ನಾನ್ ಹೇಳ್ತಾ ಇರೋದು ಪುರಂದರದಾಸರದು ಇನ್ನೊಂದು ಕೀರ್ತನೆ, ಕೃಷ್ಣಂದು ಇದೆ. ಅದು ನಿನ್ನ ಪಾದದಲ್ಲಿ ನನ್ನ ದೃಷ್ಟಿ ನೆಡೋ ಹಂಗೆ ನನ್ಗೆ ಬುದ್ಧಿ ಕೊಡುವಂತ, ಅತ್ತಿತ್ತ ಚಲಿಸೋದ್ ಬೇಡ ಅಂತ ಅನನ್ಯ ಶರಣಾಗತಿಯ ಭಾವ ಇದು. ಅವರು ತನ್ನ ಎಲ್ಲ ದೋಷಗಳನ್ನು ಅವನ್ ಕೈಗೆ ಹಾಕ್ಬಿಟ್ಟು ಅದರಿಂದ ಪಾರ್ ಮಾಡೋ ಇದು ನಿನ್ ಮೇಲೇನೆ ಅಂತ ಹೇಳ್ತಾರೆ. ಆ ಕೀರ್ತನೆನ ಅದನ್ನ ಅದ್ರ ಒಳಾರ್ಥ ಅದೆಲ್ಲ ಹೇಳ್ಬೇಕಂದ್ರೆ ಅದು ತುಂಬಾ ಟೈಮ್ ತಗೋತದೆ.
ನಾನ್ ಬರೀ ಇವಾಗ ಕೀರ್ತನೆ ಹೇಳ್ತಾ ಇದ್ದೀನಿ. ಇದು ರಾಗ ಶುದ್ಧ ಕಲ್ಯಾಣದಲ್ಲಿ ಇದು ಕಂಪೋಸ್ ಮಾಡಿರೋದು ಹಾಡು, ಅಂದ್ರೆ ಕೀರ್ತನೆ. ರೆ ಗ ಪ ಧ ಸಾ ನಿ ಧ ಪ ಮ ಗ ರೇ ಗ ರೇ ಗ ರೇ ಗ ಪ ರೇ ಸಾ ರೇ ಸಾ ನೀ ಧ ಧ ರೇ ಸಾ. ಕೃಷ್ಣ 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 ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ದುಷ್ಟ ಜನರ ಸಂಗವನು ದುಷ್ಟ ಜನರ ಸಂಗವನು ಬಿಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಕೆಟ್ಟ ಮಾತು ಕಿವಿಗಳಿಂದ ಕೇಳದಂಗೆ, ಕೆಟ್ಟ ಮಾತು ಕಿವಿಗಳಿಂದ ಕೇಳದಂಗೆ, ಕೃಷ್ಣ ಮನ ಮುಟ್ಟಿ ನಿನ್ನ ಭಜಿಸೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ, ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ, ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ, ಕೃಷ್ಣ ನಿನ್ನ ಪೂಜೆಯನ್ನು ಮಾಡೋ ಹಾಗೆ, ಭ್ರಷ್ಟನಾಗಿ ಭೂಮಿ ಮೇಲೆ ತಿರುಗದ ಹಾಗೆ, ಭ್ರಷ್ಟನಾಗಿ ಭೂಮಿ ಮೇಲೆ ತಿರುಗದ ಹಾಗೆ, ಶಿಷ್ಟ ಜನರ ಸೇವೆಯನ್ನು ಮಾಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು, ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು, ಹೊಟ್ಟೆಗಾಗಿ ನೈಯ ಪಡಲಾರೆ ನಾನು, ಪಟ್ಟೆ ಪಟ್ಟಾವಳಿಯ ಬೇಡಲಿಲ್ಲ ನಾ, ಪಟ್ಟೆ ಪಟ್ಟಾವಳಿಯ ಬೇಡಲಿಲ್ಲವೋ, ಪಟ್ಟೆ ಪಟ್ಟಾವಳಿಯ ಬೇಡಲಿಲ್ಲ ನಾ, ಗುಟ್ಟು ಅಭಿಮಾನಗಳ ಕಾಯೋ ನೀನು, ದೃಷ್ಟಿಯಿಂದ ಪಾದದಲ್ಲಿ ನೆಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ನಟ್ಟ ನಡು ನೀರೊಳಗೆ ಈಸಲಾರೆ ನಾ,
ನಟ್ಟ ನಡು ನೀರೊಳಗೆ ಈಸಲಾರೆ ನಾ ನಟ್ಟ ನಡು ನೀರೊಳಗೆ ಕೃಷ್ಣ 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 ನಟ್ಟ ನಡು ನೀರೊಳಗೆ ಈಸಲಾರೇನಾ ಕಟ್ಟೆ ಸೇರಿಸಬೇಕಯ್ಯ ನೀನು ಬೆಟ್ಟದಂತ ಪಾಪಗಳ ಹೊತ್ತಿರುವೆ ನಾನು ಬೆಟ್ಟದಂತ ಪಾಪಗಳ ಹೊತ್ತಿರುವೆ ನಾನು ಸುಟ್ಟು ಬಿಡು ಪುರಂದರ ವಿಠಲ ನೀನು ಸುಟ್ಟು ಬಿಡು ಪುರಂದರ ವಿಠಲ ನೀನು ವಿಠಲ ನೀನು ವಿಠಲ ನೀನು ಅದ ಸುಟ್ಟು ಬಿಡು ಪುರಂದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ದುಷ್ಟ ಜನರ ಸಂಗವನು ದುಷ್ಟ ಜನರ ಸಂಗವನು ಬಿಡೋ ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ದೃಷ್ಟಿ ನಿನ್ನ ಪಾದದಲ್ಲಿ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ. ಈ ಒಂದು ಅವಕಾಶ ಕೊಟ್ಟದಕ್ಕೆ ಅನಂತ ಧನ್ಯವಾದಗಳು, ಕೃತಜ್ಞತೆಗಳು ಸರ್. ಧನ್ಯವಾದಗಳು ಸರೋಜಿನಿ ಸಲಗಿಯವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ರಾಗ ಬಹಳ ಬದಲಾವಣೆ ಆಯ್ತು. ಬೇರೆದೇ ರಾಗದಲ್ಲಿ ಹಂಸಗೀತೆ ಚಿತ್ರದಲ್ಲಿ ಗುರು ಹೇಳ್ತಾನೆ, ಒಂದು ಕವನ ಹೇಳ್ತಾರೆ, ಅದಕ್ಕೇನೆ ಅನಂತರ ತಕ್ಷಣ ನಾನು ಬೇರೆ ರಾಗದಲ್ಲಿ ಹೇಳ್ಬೋದಾ ಅಂತ. ಆಗೋದಿಲ್ಲ ಅಂತಾರೆ. ಇಲ್ಲ ಇಲ್ಲ ನಾ ಹೇಳ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಆ ರೀತಿ ನಿಮ್ದು ಚೆನ್ನಾಗಿತ್ತು, ಸಂತೋಷ. ಆದ್ರೆ ಅದನ್ನ ಕೇಳಿದ ತಕ್ಷಣ ನನಗೆ ಬೇರೆನೆ ಯೋಚನೆ ಬಂತು. ಯಾಕಂತ ಹೇಳಿದ್ರೆ ನಾವು ಪುಂಡಲೀಕ ಅವರ ಹೆಸರನ್ನೇ ಬಿಟ್ಬಿಟ್ಟಿದೀವಿ. ಅವ್ರ ಹೆಸರು ಕೊಟ್ಟಿದ್ರು, ನಾವು ಅವರ ಹೆಸರನ್ನ ಇನ್ವಿಟೇಷನ್ ಅಲ್ಲಿ ಬಿಟ್ಬಿಟ್ಟಿದೀವಿ. ಇವಾಗ ಅವ್ರು ಹಾಡು ಹೇಳ್ಬೇಕು. ಅದ್ರ ಮೊದಲು ನಾನು ಒಂದೆರಡು ಮಾತಾಡ್ಬೇಕು. ಏನಂತ ಹೇಳಿದ್ರೆ, ಇವಾಗ ರಾಗಗಳು ಅದೇ ರೀತಿನಲ್ಲಿ ಇರ್ಬೇಕು ಅಂತ ಇಲ್ಲ. ಬಿ.ವಿ. ಕಾರಂತರು ತಮ್ಮ ನಾಟಕದಲ್ಲಿ, ಕಡೆನಲ್ಲಿ ಮಾತಾಡಿ, ಬಿ.ವಿ. ಕಾರಂತರು ತಮ್ಮ ನಾಟಕದಲ್ಲಿ ವಿಡಂಬನಾತ್ಮಕವಾಗಿ ಮಾತಾಡಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಪುರಂದರದಾಸರ ಕೀರ್ತನೆಗಳನ್ನ. ಇವಾಗ ನೀವು ಉಪಾಸನೆ ಚಿತ್ರವನ್ನು ನೋಡಿದ್ರೆ ಅದರಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ನಾಲಿಗೆ ಆಚಾರವಿಲ್ಲದ ನಾಲಿಗೆ, ಆ ಹಾಡನ್ನ ಅಶ್ವಥ್ ಅವರು ಹೇಳಿಸ್ತಾರೆ. ಆ ರೀತಿ ಈ ಬಿ.ವಿ. ಕಾರಂತರು ನಾ ಡೊಂಕಾದ್ರೇನು ನಿನ್ನ ನಾಮ ಡೊಂಕೆ ವಿಠಲ, ಕಬ್ಬು ಡೊಂಕಾದ್ರೇನು ಸಿಹಿ ಡೊಂಕೆ ವಿಠಲ, ಹೂವು ಡೊಂಕಾದ್ರೇನು ನಿನ್ನ ಪರಿಮಳ ಡೊಂಕೆ ವಿಠಲ. ಈ ರೀತಿಯಾಗಿ ಜನಪದ ಶೈಲಿಯಲ್ಲಿ ಬಿ.ವಿ. ಕಾರಂತರು ಪುರಂದರದಾಸರ ಕೀರ್ತನೆಗಳನ್ನ ಹೇಳಿಸಿದ್ದಾರೆ. ನಮ್ಮ ಸ್ನೇಹಿತರೇ ಒಬ್ರು ಹೇಳಿದ್ರು, ಮಲ್ಲೇಶ್ವರದವರು. ಆ 8 ಜನ ಹೇಳಿದ್ರಲ್ಲಿ ನಮ್ಮ ಸ್ನೇಹಿತರೊಬ್ರು ಇದ್ದಾರೆ. ಆಮೇಲೆ ಇನ್ನೊಂದು ಕವನ ಬರುತ್ತೆ, ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣ ಗಣ ಗಂಟೆಯ ಬರಿಸಿದರಯ್ಯ, ಪರದನ ಪರಸತಿ ಹೊಲೆ ಎಲ್ಲವೇ ತನುವಿನ ಕೋಪವು. ಈ ರೀತಿ ಬಿ.ವಿ. ಕಾರಂತರು ಬೇರೆ ಶೈಲಿನಲ್ಲೇ ಆ ಹಾಡುಗಳನ್ನ ಹೇಳಿಸ್ಬಿಟ್ರು. ಇನ್ನ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಬೇಕಾದ್ರೆ ಸಾಕಷ್ಟು ಕವನಗಳಿದೆ ಪುರಂದರದಾಸರದು. ಈ ಸಾವು ಬದುಕಿಂದು ಇವಾಗ ಕಡೆಗೆ ನಾವೆಲ್ಲ ಬಂದ್ಬಿಟ್ಟಿದೀವಿ, ಒಂದು ಕುರುಡು ನಾಯಿ ಇದ್ದಂಗೆ. ಕಡೆಗೆ ನಾವು ಸಾವು ನಿಶ್ಚಿತ ಅದು ಹೇಳ್ಬೇಕಾದ್ರೆ, ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ. ಅದು ಏಕೆ ಬಂತು? ಈ ರೀತಿಯಾಗೂ ಅವರ ಕವನಗಳನ್ನ ಹೇಳಿಸಿದ್ದಾರೆ. ಎಲ್ಲ ಪುರಂದರದಾಸರ ಕೀರ್ತನೆಗಳು ತುಂಬಾ ಬೇರೆ ಭಿನ್ನ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅವರು ಹೇಳಿರೋ ರೀತಿ
ಸಂಗೀತಕ್ಕೆ ಸರಿ ಹೋಗುತ್ತೆ, ಅವೆಲ್ಲ ಗೊತ್ತಿಲ್ಲ ನನಗೆ. ಆದ್ರೆ ಅದನ್ನ ನಾಟಕದಲ್ಲಿ ಅಳವಡಿಸ್ಕೊಂಡು ಬಹಳ ವಿಮರ್ಶಾತ್ಮಕವಾಗಿ, ವಿಡಂಬನಾತ್ಮಕವಾಗಿ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ ಬಿ.ವಿ. ಕಾರಂತರು. ಆ ನಾಟಕ ನೀವು ನೋಡಿರ್ಬೋದು. ಆ ರೀತಿ ಮುಂದುವರಿತಾ ಹೋಗುತ್ತೆ. ಈಗ ಯಾರು ಯಾವ ರೀತಿನಲ್ಲಿ ಬೇಕಾದ್ರೆ ಪುರಂದರದಾಸರ ಕೀರ್ತನೆಗಳನ್ನ ಹೇಳ್ಬೋದು, ರಾಗಗಳನ್ನ ಅಳವಡಿಸ್ಕೊಬಹುದು, ಅದನ್ನ ಯಾವ ದೃಷ್ಟಾಂತದಲ್ಲಿ ಬೇಕಾದ್ರೂ ಉದಾಹರಣೆ ಕೊಟ್ಟುಕೊಂಡು ಮುಂದುವರಿಸಬಹುದು ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಈಗ ನಮ್ಮೊಡನೆ ಡಾಕ್ಟರ್ ಪುಂಡಲೀಕ ಅವರಿದ್ದಾರೆ. ದಯವಿಟ್ಟು ಅವರು ಒಂದು ಕೀರ್ತನೆಯನ್ನ ಹೇಳಬೇಕು ಅಂತ ನನ್ನ ಪ್ರಾರ್ಥನೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್, ಕೇಳಿಸ್ತಿದೆ. ಕೇಳಿಸ್ತಾ ಇದೆಯಲ್ವಾ? ವ್ಯಾಪಾರ ನಮಗಾಯಿತು, ಒಳ್ಳೆ ವ್ಯಾಪಾರ ನಮಗಾಯಿತು, ಪುರಂದರದಾಸರ ಒಂದು ಕೀರ್ತನೆ. ನಾನು ತಂಬೂರಿ ಆನ್ ಮಾಡ್ಕೋತೀನಿ ನೋಡಿ, ಅದು ವಾಲ್ಯೂಮ್ ಸ್ವಲ್ಪ ಕಡಿಮೆ. ವಾಲ್ಯೂಮ್ ಜಾಸ್ತಿ ಇದೆಯಾ? ತಂಬೂರಿ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಸರ್? ಇಲ್ಲ ಇಲ್ಲ, ಸರಿಗಿದೆ ಸರ್, ಸರಿಗಿದೆ. ಸರಿ ಇದೆಯಲ್ವಾ? ಓಕೆ. ನಮಗಾಯಿತು ನಮಗಾಯಿತು ಪಾದಾರವಿಂದ ಸೇವೆಯೋ, ಪಾದಾರವಿಂದ ಸೇವೆಗಾಯಿತು ಕರುಣಗೆ ಗುರು ಕರುಣ ಮುಂದಾಸಿ, ಕರುಣಗೆ ಗುರು ಕರುಣ ಮುಂದಾಸಿ, ಹರಿದಾಸರ ನಾಮವೆಂದೋವಲ್ಲಿ, ಹರಿದಾಸರ ದಯವೆಂದೋವಲ್ಲಿ, ಪರಮ ಪಾಪಿ ಕಲ್ಯಂಬೋ ಪಾಪಾಸು ಮೆಟ್ಟಿ, ಪರಮ ಪಾಪಿ ಕಲ್ಯಂಬೋ ಪಾಪಾಸು ಮೆಟ್ಟಿ, ದುರಾತ್ಮರಾಗದ ಜಗಮೆಟ್ಟಿ ನಡೆವಂತರ ನಮಗಾಯಿತು ಇಳಿಯ ಸಾಗದ ಹೃದಯ ಬಾಯಿ ಕಲನದಾಣಿ, ಇಳಿಯ ಸಾಗದ ಹೃದಯ ಬಾಯಿ ಕಲನದಾಣಿ, ನಾಲಿಗೆ ಎಂದು ಕ್ಷಮಿಸಲು, ನಾಲಿಗೆ ಎಂದು ಕ್ಷಮಿಸಲು, ಲೀಲೋಲನ ಕಥೆ ದಿವ್ಯಮಾನಗಳ, ಲೀಲೋಲನ ಕಥೆ ದಿವ್ಯಮಾನಗಳ, ಶೀಲಮನದಿ ಬರದು ಹರಿದು ತಿಳಿಸುವಂತ, ಶೀಲಮನದಿ ಬರದು ಹರಿದು ತಿಳಿಸುವಂತ ನಮಸ್ಕಾರ ನಮಗಾಯಿತು ಮುಂದನ ಆಗಮ ಸಂಸಾರದ ಬಾಧೆ ಎಂದೆಂದಿಗೂ ಅವರ ಭಗದೆ ಮುಂದನ ಆಗಮ ಸಂಸಾರದ ಬಾಧೆ ಎಂದೆಂದಿಗೂ ಅದರ ಭಗದೆ ಮುಂದನ ಸಂಚಿತ ಕಾಲಭಾರವನ್ನ, ಇಂದನ ಸಂಚಿತ ಕಾಲಭಾರವೆಲ್ಲ ಸಂದಾಯದನೋ ವಿಕಟರಿ ಹರಿಸಿದುತ್ತ, ಸಂದಾಯದನೋ ವಿಕಟರಿ ಹರಿಸಿದುತ್ತ
ನುಡಿನುಡಿದಾನಂದ ಭಾಸ್ಕರನೀತನು ನುಡಿನುಡಿದಾನಂದ ಭಾಸ್ಕರನೀತನು ನುಡಿಸಿನೊಳಗೆ ಇಟ್ಟ ಕೈಗಿತನು ನುಡಿಸಿನೊಳಗೆ ಇಟ್ಟ ಕೈಗಿತನು ನಡೆದ ಸಂಬಳಕ್ಕೆಲ್ಲ ಮುಕುತಿ ಸಾಧನವನ್ನು ನಡೆದ ಸಂಬಳಕ್ಕೆಲ್ಲ ಮುಕುತಿ ಸಾಧನವನ್ನು ನಡೆದಂತ ತಿರುಗ ರಸಿಕೊಟ್ಟ ನಡೆದ ಸಂಬಳಕ್ಕೆಲ್ಲ ಮುಕುತಿ ಸಾಧನವನ್ನು ಕೊಡುವಂತ ತಿರುಗ ರಸಿಕೊಟ್ಟ ಚಂದ ಚಂದ್ರಬಾರಿಗೆ ಚಾತುರ್ಯವದತ್ತು ಚಂದ ಚಂದ್ರಬಾರಿಗೆ ಚಾತುರ್ಯವದತ್ತು ಮುಂದೆ ಅಡ್ಡಾಗಿ ಮುಂದೆ ಅಡ್ಡಾಗಿ ಸುಂದರಿ ರಾಕ್ಷಸಿ ಪುರಂದರನು ಸುಂದರಿ ರಾಕ್ಷಸಿ ಪುರಂದರನು ಸುಂದರಿ ರಾಕ್ಷಸಿ ಪುರಂದರನು ದಂಡಿಸಿ 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 ಸುಂದರಿ ರಾಕ್ಷಸಿ ಪುರಂದರನು ದಂಡಿಸಿ ಶ್ರೀಪತಿಯ ಪಾದಾರವಿಂದದ ಶ್ರೀಪತಿಯ ಪಾದಾರವಿಂದ ಮುಗಾಗಿತು ಒಳ್ಳೆಯ ಪುಂಡಲೀಕ ಅವ್ರಿಗೆ ಧನ್ಯವಾದಗಳು. ಈಗ ಪುರಂದರದಾಸರ ಸಾಹಿತ್ಯ ಅಂತ ಹೇಳಿದ್ರೆ ಅದು ಅತ್ಯಂತ ಪ್ರಿಯ. ಈಗಿನ ಕಾಲದ ಕವಿಗಳಲ್ಲಿ ನನಗೆ ದ ರಾ ಬೇಂದ್ರೆ ಬಹಳ ಇಷ್ಟ. ಅಂಬಿಕಾತನಯ ದತ್ತ ಬಹಳ ಹಳೆಗನ್ನಡ ತಗೊಂಡ್ರೆ ನನಗೆ ಒಡೆಯಲ ಜಾಂಡಂ ಕೊಲಗಿರಿ ಕೆಡೆಯಲ್ ಪಿಡಿಯಲ್ ಕೆಧಾತ್ರಿ ದಿವಿಜರ್ ನಡಗಲ್ ರನ್ನ ನನಗೆ ಬಹಳ ಪ್ರಿಯವಾದ ಕವಿ. ಈ ದಾಸ ಸಾಹಿತ್ಯದಲ್ಲಿ ಸಾಕಷ್ಟು ಜನ ಬರೆದಿದ್ರು. ಪುರಂದರದಾಸರು ಯಾಕೆ ಅಷ್ಟೊಂದು ಪ್ರಸಿದ್ಧರು ಅಂದ್ರೆ ಅವರು ಜನಸಾಮಾನ್ಯರನ್ನ ಸಾಕಷ್ಟು ಮುಟ್ಬಿಟ್ಟಿದ್ದಾರೆ. ಆಮೇಲೆ ಅವರ ಗೀತೆಗಳು ಒಂದು ರೀತಿ ಸತ್ಯವನ್ನು ಸಾರ್ತಾ ಇರುತ್ತೆ, ನಮ್ಮೊಳಗೆ ಇರುತ್ತೆ, ನಮ್ಮ ಸುತ್ತಮುತ್ತಲು ನಡೆದಿದ್ದಿರುತ್ತೆ. ಇವಾಗ ನಿಂದಕರಿರಬೇಕು ಹಂದಿ ಇದ್ದಂತೆ ಕೇರಿ ಹ್ಯಾಂಗೆ ಶುದ್ಧವಾಯಿತೋ ಹಾಗೆ. ಒಂದು ಹಂದಿ ಇದ್ರೆ ಕೇರಿ ಹೇಗೆ ಶುದ್ಧವಾಗಿರುತ್ತೋ ಆ ರೀತಿಯಾಗಿ ನಿಂದಕರಿರಬೇಕು. ಇರದೇನೆ ಹೋದ್ರೆ ಆಸಕ್ತಿನೇ ಹೊರಟೋಗುತ್ತೆ ಜೀವನದಲ್ಲಿ. ಈ ತರ ಬರೆಯೋರು ಎಷ್ಟು ಜನ ಇರ್ತಾರೆ. ಇದು ವೇದಗಳನ್ನ, ಶಾಸ್ತ್ರಗಳನ್ನ, ರಾಮಾಯಣನ್ನ, ಮಹಾಭಾರತನ್ನ ಎಲ್ಲ ಹೊಂದಿಸ್ಕೊಂಡು ಇಂಥ ವಿಚಾರಗಳನ್ನ ತಿಳಿಸೋದು. ದುರಳ ಜನರು ಬಹುಕಾಲ ಬದುಕ್ತಾರೆ ಅಂತ ಅವ್ರ ಮಧ್ಯೆ ಹೇಳ್ತಾರೆ. ಸಾಕಷ್ಟು ಜನ ಕೇಳ್ತಾರೆ, ಇವನು ಎಷ್ಟೊಂದು ತಪ್ಪುಗಳನ್ನು ಮಾಡ್ತಾ ಇದ್ದಾನೆ ಆದ್ರೂ ಹೀಗೆ ಇದಾನಲ್ಲಪ್ಪ, ಅವನಿಗೆ ಪಾಪದ ಕೊಡ ತುಂಬಬೇಕು ಅಂತ ಹೇಳ್ತಾರೆ. ಆ ರೀತಿ ಅವ್ರು ಬರೀತಾರೆ. ಅದನ್ನ ಎಷ್ಟು ಸುಲಭವಾಗಿ ಬರೀತಾರೆ. ದುರುಳ ಜನಗಳು ಬಹುಕಾಲವಿರಬೇಕು. ಇರ್ತಾರೆ ಅವರು, ನೀವು ಬೇಡ ಅಂದ್ರೂ ಅವ್ರು ಇರ್ತಾರೆ. ಒಳ್ಳೆಯವನು ಹೋಗ್ಬಿಟ್ಟಿರ್ತಾನೆ. ಈ ರೀತಿಯಾಗಿ ಪುರಂದರದಾಸರು ಏನ್ ಬರೀತಾರೆ ವಾಸ್ತವವಾಗಿರುತ್ತೆ, ಅವರ ಅನುಭವದಲ್ಲಿ ಇರುತ್ತೆ, ಅದ್ ನಮ್ಮ ಸುತ್ತಮುತ್ತಲು ನಡೀತಾ ಇರುತ್ತೆ. ಅದನ್ನ ನಾವು ಆಚರಣೆಯಲ್ಲಿ ನೋಡಬಹುದು. ಅದೇ ರೀತಿ ಅವರ ಭಕ್ತಿ, ಅವರ ಶ್ರದ್ಧೆ, ಅವರ ಪರಿಣಿತಿ ನಾವೇನಾದ್ರೂ
ಅರಿತುಕೊಂಡು ಕಲಿತುಕೊಳ್ಳಕ್ಕೆ ಪ್ರಯತ್ನ ಪಟ್ರೆ ಅದು ನಮ್ಮ ಉದ್ಧಾರವಾಗತ್ತೆ. ಹರಿಶ್ರವಣ ಮಾಡೋ ಪಥ ವೈಕುಂಠಕ್ಕೆ ಹೋಗ್ಬೇಕಾ? ಪಥ ಹರಿಶ್ರವಣ ಮಾಡು. ಕಲಿಯುಗದಲ್ಲಿ ನಾವು ಏನು ದೇವರನ್ನ ಬೇಡ್ಕೊಂತೀವಿ, ದೇವರಿಗೆ ನಾವು ಹಾಡು ಹೇಳ್ತೀವಿ, ನೃತ್ಯ ಮಾಡ್ತೀವಿ, ಅಷ್ಟೇ ಸಾಕು. ಇಲ್ಲಿ ನಾವು ಹೋಮಗಳನ್ನು ಮಾಡೋದಾಗ್ಲಿ, ಯಜ್ಞಗಳನ್ನು ಮಾಡೋದಾಗ್ಲಿ ಬಹಳ ಕಡಿಮೆ. ಯಜ್ಞಗಳಿಲ್ಲವೇ ಇಲ್ಲ. ಆ ರೀತಿ ಆಗುತ್ತೆ. ಒಡವೆ ವಸ್ತು ಇವುಗಳಿಗೆಲ್ಲ ಕೇಳ್ಕೊಂಬೇಡಪ್ಪ. ತಾಯಿ ತಂದೆ ಒಡವೆ ವಸ್ತು ಎಲ್ಲಾನು ದೈವವೇ ಒಂದು ದೊಡ್ಡ ಒಡವೆ. ಅವನಲ್ಲಿ ನಂಬಿಕೆ ಇಡು, ನೀನು ಸುಖವಾಗಿರ್ತೀಯ. ಮಾನಸಿಕವಾಗಿ ನೀವು ಯೋಚನೆ ಮಾಡಿ, ನಿಮಗೆ ಎಷ್ಟೇ ಸಕಲ ಸಂಪತ್ತುಗಳು ಬಂದ್ರೂ ಕುಗ್ಗಬೇಡಿ, ಹಿಗ್ಗಬೇಡಿ. ಅವರು ಬರೆಯೋದಿಷ್ಟೇ, ದೃಢ ಭಕ್ತಿಯಿಂದ ಪುರಂದರ ವಿಠಲನ್ನ ನೆನೆ. ಅವರು ಒಂದೇ ವಾಕ್ಯ. ದೊರೆತನವು ಬಂದಾಗ ಕೆಟ್ಟಲು ನುಡಿಯಲು ಬೇಡ, ಸಿರಿತನಕ್ಕೆ ನೀನು ಒಗ್ಗಬೇಡ. ಇವೆಲ್ಲ ಸಾಕಷ್ಟು ಅವರ ಕೀರ್ತನೆಗಳು ಬೇರೆ ಬೇರೆಯವರು ಹೇಳುವಾಗ ಸ್ವಲ್ಪ ಬದಲಾವಣೆಗಳನ್ನು ನಾನು ನೋಡಿದ್ದೀನಿ. ಕೆಲವು ಸಲ ಕನಕದಾಸರದು ಪುರಂದರದಾಸರು ಕನಕದಾಸರು ಈ ರೀತಿಯಾಗಿ ಅಂಕಿತಗಳು ಬದಲಾವಣೆ ಆಗ್ಬಿಟ್ಟಿದೆ. ನಾನು ನೋಡಿದ್ದೀನಿ, ಅದನ್ನು ಕೆಲವು ಪುಸ್ತಕಗಳಲ್ಲೇ ನೋಡಿದ್ದೀನಿ. ಸಮಾಜ ಸೇವೆಗೆ ದಾಸ ಸಾಹಿತ್ಯ ಬಹಳ ಮುಖ್ಯ. ದಾಸವರೇಣ್ಯ ಪುರಂದರದಾಸರು ಬಹಳ ಮುಖ್ಯ. ಈಗ ಡಾಕ್ಟರ್ ಅಶ್ವಥ್ ಅವರ ಪತ್ನಿಯವರಾದ ಶ್ರೀಮತಿ ವತ್ಸಲಾ ಅವರು ಒಂದು ಕೀರ್ತನೆಯನ್ನ ಹೇಳಬೇಕು ಅಂತ ಕೇಳ್ತಾನೆ. ವತ್ಸಲಾ ಅವರು ಅಷ್ಟೇ ನಲ್ಲಿ ಸಾಕಷ್ಟು ಜನರಿಗೆ ಸಂಗೀತವನ್ನ ಹೇಳ್ಕೊಟ್ಟು ಕಾರಣರಾಗಿದ್ದಾರೆ. ಅವರು ದಯವಿಟ್ಟು ಮುಂದಿನ ಕೀರ್ತನೆಯನ್ನ ಹೇಳಬೇಕು ಅಂತ ಪ್ರಾರ್ಥನೆ. ನಮಸ್ಕಾರ ಎಲ್ಲರಿಗೂ. ಆರಿದರೇನಯ್ಯ ನೀನಿಲ್ಲದೆನಗಿಲ್ಲ, ಕಾರುಣ್ಯ ನಿಧಿ ಹರಿಯೇ ಕೈಯ ಬಿಡಬೇಡ. ಆರಿದರೇನಯ್ಯ ನೀನಿಲ್ಲದೆನಗಿಲ್ಲ, ಕಾರುಣ್ಯ ನಿಧಿ ಹರಿಯೇ ಕೈಯ ಬಿಡಬೇಡ. ಹರಿದರೇನಯ್ಯ ನೀನಿಲ್ಲದೆನಗಿಲ್ಲ. ದುರುಳ ಕೌರವನನುಜ ದ್ರೌಪದಿಯ ಸೀರೆಯನು ಭರದಿಂದ ಸೆಳೆಯುತ್ತೀರೆ ಪತಿಗಳೈವರು ಸುಮ್ಮನೆ ದರಯದೆ. ಕರುಣದಿ ನೀನಲ್ಲದಿನ್ನಾರು ಕಾಯ್ದವರು. ದುರುಳ ಕೌರವನನುಜ ದ್ರೌಪದಿಯ ಸೀರೆಯನು ಭರದಿಂದ ಸೆಳೆಯುತ್ತೀರೆ ಪತಿಗಳೈವರು ಸುಮ್ಮನೆ ದರಯದೆ. ಕರುಣದಿ ನೀನಲ್ಲದಿನ್ನಾರು ಕಾಯ್ದವರು. ಆರಿದರೇನಯ್ಯ ನೀನಿಲ್ಲದೆನಗಿಲ್ಲ. ಅಂದು ನೆಗಳಿನ ಬಾಧೆಯಿಂದ ಗಜ ಕೂಗಲು ತಂದೆ ನೀ ವೈಕುಂಠದಿಂಬಂದು. ಅಂದು ನೆಗಳಿನ ಬಾಧೆಯಿಂದ ಗಜ ಕೂಗಲು ತಂದೆ ನೀ ವೈಕುಂಠದಿಂಬಂದು. ಇಂದಿರೇಶನೇ ಚಕ್ರದಿಂದ ನಕ್ರನ ಬಾಯ ಸಂಧಿಯನು ಸೇರಿ
ಕೃಪೆಯಿಂದ ಸಲಹಿದೆಯೋ ಆರಿದರೇನಯ್ಯ ನೀನಿಲ್ಲದೆ ನಗಿಲ್ಲ ಕಾರುಣ್ಯ ನಿಧಿ ಹರಿಯೇ ಕೈಯಲ್ಲಿ ಬಿಡಬೇಡ ಅಜಮಿಳನು ಕುಲಗೆಡಲು ಕಾಲದೂತರು ಬಂದು ನಿಜ ಸುತನ ಕರೆಯೇ ಅತಿ ವೇಗದಿಂದ ಅಜಮಿಳನು ಕುಲಗೆಡಲು ಕಾಲದೂತರು ಬಂದು ನಿಜ ಸುತನ ಕರೆಯೇ ಅತಿ ವೇಗದಿಂದ ತ್ರಿಜಗದೊಡೆಯನೇ ಪುರಂದರ ವಿಠಲನೇ ನಿಜ ದೂತರ ಕಳುಹಿ ಕಾಯ್ದೆಯೇ ಶ್ರೀ ಹರಿಯೇ ಆರಿದರೆ ನಯ್ಯ ನೀನಿಲ್ಲದೆ ನಗಿಲ್ಲ ಕಾರುಣ್ಯ ನಿಧಿ ಹರಿಯೇ ಕೈಯ ಬಿಡಬೇಡ ಆರಿದರೆ ನಯ್ಯ ನೀನಿಲ್ಲದೆ ನಗಿಲ್ಲ ನೀನಿಲ್ಲದೆ ನಗಿಲ್ಲ ನೀನಿಲ್ಲದೆ ನಗಿಲ್ಲ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ತುಂಬ ಸೊಗಸಾಗಿ 8 ಜನ ಹಾಡುಗಳನ್ನು ಹೇಳಿದರು. ಪದ್ಮಶ್ರೀ ಅವರು, ಪುಷ್ಪಾ ಮಲ್ಲಿಕಾರ್ಜುನ್ ಅವರು, ಡಾಕ್ಟರ್ ರುಕ್ಮಿಣಿ ಅವರು, ಮಾಲಿನಿ ಅವರು, ಸುಮಾ ನಾಗೇಶ್ ಅವರು, ಚಂದ್ರಿಕಾ ಅವರು, ಸರೋಜಿನಿ ಪದಸಲಗ ಅವರು, ಡಾಕ್ಟರ್ ಪುಂಡಲೀಕ ಅವರು, ವತ್ಸಲಾ ಅವರು, 9 ಜನ ನವರಂಧ್ರಗಳು ಅಂತ ಅವರು ಬರೆದಿದ್ದಾರಲ್ಲ ಅಂಬಿಕಾ. ಆ ರೀತಿ ತುಂಬ ಚೆನ್ನಾಗಿತ್ತು. ಅವ್ರಿಗೆಲ್ರಿಗೂ ನನ್ನ ಕೃತಜ್ಞತೆಗಳು. ದಾಸರೆಂದರೆ ಪುರಂದರ ದಾಸರಯ್ಯ 18ನೇ ತಾರೀಕು ಇವತ್ತು ಅವರ ಸರ್ ಒಂದ್ ನಿಮಿಷ ಒಂದ್ ಸ್ಮಾಲ್ ರಿಕ್ವೆಸ್ಟ್. ನಾನು ಹೆಸರು ಕೊಟ್ಟಿರ್ಲಿಲ್ಲ, ಬಟ್ ಪುರಂದರದಾಸ್ ಆರಾಧನೆ ಅಂತ ಒಂದು ಚಿಕ್ಕ ಉಗಾಭೋಗ ಹೇಳಕ್ ಅವಕಾಶ ಇದ್ರೆ ಹೇಳಿ. ಹೇಳಿ. ಒಂದೇ ಒಂದ್ ನಿಮಿಷ. ಸಾರಿ, ಮಧ್ಯದಲ್ಲಿ ಇಂಟರಪ್ಟ್ ಮಾಡಿದ್ದಕ್ಕೆ. ದಾಸನಾಗುವುದಕ್ಕೆ ಯೇಸು ಜನ್ಮದ ಸುಕೃತವೋ, ದಾಸನಾಗುವುದಕ್ಕೆ ಯೇಸು ಜನ್ಮದ ಸುಕೃತವೋ, ಭಾಸುರ ರವಿಕೋಟಿ ಶ್ರೀಶ ಸುಗುಣವಂತ ನಾಶರಹಿತ ನಿನ್ನ ದಾಸರ ದಾಸ್ಯವ ಲೇಸಾಗಿ ಕೊಡು ಕಂಡ್ಯ ಪುರಂದರ ವಿಠಲ ವಿಠಲ. ಧನ್ಯವಾದ ಸರ್. ಧನ್ಯವಾದಗಳು ಮೇಡಮ್, ಸೊಗಸಾಗಿತ್ತು. ರೇಖಾ ವಾಸು ಅವರಿಗೆ ವಂದನೆಗಳು. ಥ್ಯಾಂಕ್ ಯು. ಪುರಂದರದಾಸರು ಸುಮಾರು 4,75,000 ಕೀರ್ತನೆಗಳನ್ನ ರಚಿಸಿದ್ದಾರೆ. ಅವರ ಮಗ 25,000 ರಚಿಸಿ 5 ಲಕ್ಷ ಮಾಡಿದ್ರು ಅಂತ ನಾವು ಕೇಳಿದೀವಿ. ಆದ್ರೆ ಸುಮಾರು 10,000 ದೊರೆತಿದೆ. ದಾಸರೆಂದರೆ ಪುರಂದರದಾಸರು. ನಮ್ಮ ಕರ್ನಾಟಕ ಸಂಗೀತಕ್ಕೆ ಅವರೇನೆ ಪಿತಾಮಹ. ಅಂಥ ನಮ್ಮ ದಾಸ ವರೆಣ್ಯರಾದ ಪುರಂದರದಾಸರು 1564 ರಕ್ತಾಕ್ಷಿ ನಾಮ ಸಂವತ್ಸರದಲ್ಲಿ ಪುಷ್ಯಮಾಸ ಅಮಾವಾಸ್ಯೆಯ ದಿನ, ಅಂದರೆ ಇಂದು, ಬಹಳ ಅಪರೂಪ ನಾವು ಅವತ್ತೇ ಮಾಡೋದು. ಇಂದು ಭಾನುವಾರವೂ ಆಗಿದೆ, ನಾವು ಆಚರಿಸಿದ್ದೇವೆ. ಅದರಿಂದ ಬಹಳ ಸಂತೋಷ ಆಗಿದೆ ನನಗೆ. ಪುರಂದರದಾಸರಿಗೆ, ಶ್ರೀಮನ್ನಾರಾಯಣನಿಗೆ, ನಮ್ಮ ಸಭಿಕರಿಗೆ ನಮಸ್ಕರಿಸುತ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ನಮಸ್ಕಾರ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
ಧನ್ಯವಾದಗಳು ಸರ್. ಈಗ ಪುರಂದರ ದಾಸರ ಬಗ್ಗೆ ಯಾರಾದ್ರೂ ಚುಟುಕಾಗಿ ಕೆಲವು ಸೆಕೆಂಡ್ಗಳಲ್ಲಿ ಮಾತಾಡೋದಕ್ಕೆ ಇದ್ರೆ ಅವಕಾಶ ಇರುತ್ತೆ. ತುಂಬಾ ದೀರ್ಘವಾಗಿ ಬೇಡ, ಈಗಾಗಲೇ ಸಾಕಷ್ಟು ಸಮಯ ಆಗಿಬಿಟ್ಟಿದೆ. ಯಾರಾದ್ರೂ ತಕ್ಷಣಕ್ಕೆ ಅವರಿಗೆ ನಮನ ಸಲ್ಲಿಸುವಂತ ಪುರಂದರ ನಮನ ಅಂತ ಹೇಳಿದೀವಿ. ತುಂಬಾ ಸಂಕ್ಷಿಪ್ತವಾಗಿ ಪುರಂದರದಾಸರ ಬಗ್ಗೆ ಮಾತಾಡೋರಿದ್ರೆ ಅವಕಾಶ ಇದೆ, ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಏನಾದ್ರು ಹೇಳೋರಿದ್ರು ಕೂಡ ಅವಕಾಶ ಇರುತ್ತೆ. ನಮಸ್ಕಾರ ಎಲ್ರಿಗೂ. ಕರುಣಾನಂದ ಕಾರ್ಯಕ್ರಮ ಕೇಳೋದಕ್ಕೂ ಹಾಗೂ ಭಕ್ತಿಪೂರ್ಣವಾದಂತಹ ಗೀತೆಗಳನ್ನು ಕೇಳೋದೇ ಒಂದು ಆನಂದ. ದಾಸವರೇಣ್ಯರ ಪುಣ್ಯ ದಿನದಂದು ಇಂತಹ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ಎಲ್ರಿಗೂ ಅನಂತ ಧನ್ಯವಾದಗಳು. ಅಷ್ಟಮಿ ಕೃಷ್ಣನನ್ನ ಅಷ್ಟಲಕ್ಷ್ಮಿಯರು ತುಂಬಾ ಸುಂದರವಾಗಿ ತಮ್ಮ ಸಂಗೀತ ಲಹರಿಯಲ್ಲಿ ಕುಣಿಸಿದ್ದಾರೆ. ಅಲ್ಲಿಗೆ ವಿಠ್ಠಲನಿಗೆ ಪುಂಡಲೀಕನಿಲ್ಲದಿದ್ದರೆ ಆಗೋಲ್ಲ. ಹಾಗಾಗಿ ಎಲ್ಲೋ ನೇಪಥ್ಯದಲ್ಲಿದ್ದ ಪುಂಡಲೀಕರನ್ನು ಎಳೆದುಕೊಂಡು ಬಂದು ಅವ್ರನ್ನ ನಿಲ್ಸಿದ್ರು. ಇಷ್ಟೆಲ್ಲ ಕಾರ್ಯಕ್ರಮ ಆದ ಮೇಲೆ ಇದಕ್ಕೆ ರೇಖಾ ಮೇಡಮ್ ಅವರು ಬಂದು ಹೇಳಿದ್ದಾರೆ. ಇದೆಲ್ಲದಕ್ಕೂ ಒಂದು ಸೂತ್ರವಾಗಿ ನಮ್ಮ ಜಗನ್ನಾಥ್ ಸರ್, ಅವರ ಹೆಸರೇ ಜಗನ್ನಾಥ, ಸೂತ್ರಧಾರಿಯಾಗಿ ಇದೊಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಿದ್ದೀರಾ. ಎಲ್ರಿಗೂ ಅನಂತ ಧನ್ಯವಾದಗಳು. ದಾಸವರೇಣ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳಿ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಮುಕುಂದ್ ಸರ್, ತುಂಬಾ ಚುಟುಕಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ತುಂಬಾ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳ್ಬಿಟ್ಟು. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ರಿ ಮತ್ತು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿದ್ರಿ. ಧನ್ಯವಾದಗಳು. ಬೇರೆ ಯಾರಾದ್ರೂ ಮಾತಾಡೋರಿದ್ರೆ ಅವಕಾಶ ಇರುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಹೇಳಿ. ಎಂದಿನಂತೆ ಇಂದಿನ ಕಾರ್ಯಕ್ರಮ ಅದ್ಭುತವಾಗಿತ್ತು ಸರ್. ನಮ್ಮ ಜಗನ್ನಾಥ್ ಸರ್ ಕಂಚಿನ ಕಂಠದಿಂದ ರೂವಾರಿಯನ್ನು ವಹಿಸ್ಕೊಂಡ್ರು. ನಮ್ಮ ಎಲ್ಲ ಸಹೋದರ ಸಹೋದರಿಯರು ಅದ್ಭುತವಾಗಿ ಹಾಡಿದ್ರು, ಬಹಳ ಚೆನ್ನಾಗಿತ್ತು. ಪುರಂದರದಾಸರು ನಾರದರ ಅವತಾರ ಅಂತ ನಾ ಕೇಳಿದ್ದು ಜ್ಞಾಪಕ ನನಗೆ. ಹಂಗಾಗಿ ಅವರು ಸಾಕಷ್ಟು ಕೀರ್ತನೆಗಳನ್ನ ಬರೀಲಿಕ್ಕೆ, ಅವರು ಅಧ್ಯಾತ್ಮದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು ಕೇಳಿದ್ದೀನಿ ನಾನು. ಪುರಂದರದಾಸರು ಆಗಿನ ಕಾಲದಲ್ಲಿ ಏನು ಬರೆದ್ರು ಕೀರ್ತನೆಗಳನ್ನ, ಆ ಕೀರ್ತನೆಗಳು ಎಂದೆಂದಿಗೂ ಅವು ನಿಜ ಅನ್ಸುತ್ತೆ, ಸತ್ಯ ಅನ್ಸುತ್ತೆ. ಅವ್ರು ಹೇಳಿದ್ ಒಂದೇ ಕೀರ್ತನೆ ಹೇಳ್ಬೇಕಂದ್ರೆ ಸತ್ಯವಂತರಿಗಿದು ಕಾಲವಲ್ಲ ಅಂತ ಆಗ್ಲೇ ಹೇಳಿದ್ರು ಅವರು. ಅದ್ ಇನ್ನ ನಡೀತಾನೆ ಇದೆ, ಅದ್ ಕಲಿಯುಗ ಮುಗಿದ್ರು ಅದು ಹಂಗೆ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಆದ್ರಿಂದ ಅವರು ಆಗಿನ ಕಾಲದಲ್ಲಿ ಏನು ಕೀರ್ತನೆಗಳನ್ನ ಬಡಿದ್ರು ಆ ಸಮಯಕ್ಕೆ, ಆ ಸಂದರ್ಭಕ್ಕೆ, ಆಗಿನ ಕಾಲಕ್ಕೆ ತಕ್ಕಂತೆ ಬರೆದಿದ್ದು ಸಹಿತ ಇನ್ನೂ ಮುಂದುವರೆದಿದೆ. ಅದು ನಮಗೆಲ್ಲ ಈಗಲೂ ಸಹಿತ ಅದು ದೊಡ್ಡ ಪಾಠವಾಗಿದೆ. ಹೀಗೆ ಆದ್ರೆ ಒಂದು ದುಃಖಕರ ಸಂಗತಿ ಅಂದ್ರೆ ಅವರು ಬರೆದಂತ 4,75,000 ಕೀರ್ತನೆಗಳಲ್ಲಿ ನಮ್ಗೆ ಎಷ್ಟು ಲಭ್ಯ, ಬಹಳ ಕಡಿಮೆ ಅಂದ್ರೆ ಕಡಿಮೆ ಲಭ್ಯವಿದೆ. ಅದು ಒಂದು ಬಹಳ ನೋವಾಗುತ್ತೆ ನಮಗೆ. ಅದನ್ನ ಪಡೆಯೋ ಯೋಗ ನಮ್ಗಿಲ್ಲ ಅನ್ಸುತ್ತೆ. ಆದ್ರೂ ಸಹಿತ ಈಗಲೂ ನಾವು ನಮ್ಮ ಮಕ್ಕಳಲ್ಲಿ ಇದನ್ನ ಮುಂದುವರ್ಸ್ಕೊತ ಹೋಗ್ಬೇಕು, ನಾವು ಕಾಪಾಡ್ಕೊಂಡು ಹೋಗ್ಬೇಕು ಇದನ್ನ. ಮತ್ತೆ ನಾನು ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಕಾರ್ಯಕ್ರಮ ಬರೀ ಇಷ್ಟೇ ಆದ್ರೆ ಆಗೋದಿಲ್ಲ. ನಾವು ಹೆಚ್ಚು ಈ ನಮ್ಮ ಹರಿದಾಸರ ಬಗ್ಗೆ ಮಾಡ್ತಿದ್ದಾರೆ, ಆದ್ರೂ ಅದು ಅಲ್ಲಲ್ಲೇ ಹಾಗೆ ಗಿಡ ಚಿಗುರುತ್ತೆ ಒಣಗೋಗುತ್ತೆ, ಚಿಗುರುತ್ತೆ ಒಣಗೋಗುತ್ತೆ, ಆ ರೀತಿಯಾಗಿ ಹೋಗ್ತಾ ಇದೆ. ಈಗಿನ ನಮ್ಮ ಈ ಜೀವನದ ವೇಗಕ್ಕೆ ಇವನ್ನೆಲ್ಲ ನಾವು ಕೈಯಲ್ಲಿ ತಗೊಂಡು ಮಕ್ಕಳಿಗೆ ಹೇಳುವಂತ ಟೈಮ್ ಅಥವಾ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಒಂದು ಉಪಾಯ ಏನಾದ್ರು ನಾವು ಮಾಡ್ಕೋಬೇಕಾಗಿದೆ. ಇಂದಿನ ಕಾರ್ಯಕ್ರಮ ಭಾಗವಹಿಸಿದ ಎಲ್ರಿಗೂ, ಜಗನ್ನಾಥ್ ಸರ್ಗೂ, ಅಶ್ವಥ್ ಸರ್ಗೆ ಎಲ್ರಿಗೂ ನನ್ನ ವಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ಲ ಸಹೋದರರಿಗೆ ವಂದನೆಗಳು, ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ಖಂಡಿತವಾಗಿ ಬೇರೆ ದಾಸವರೇಣ್ಯರ ಬಗ್ಗೆ, ವಚನಕಾರರ ಬಗ್ಗೆ ಕೂಡ ಈ ತರದ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋಣಂತೆ. ಅವರ ಕೊಡುಗೆ ತುಂಬಾ ದೊಡ್ಡದು. ಕೇವಲ ಒಂದು ಸಂಗೀತ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಸಮಾಜವನ್ನ ತಿದ್ದುವ ದೃಷ್ಟಿಯಿಂದ ಕೂಡ ದಾಸರ ಕೃತಿಗಳು ಮತ್ತು ವಚನಕಾರರ ಕೃತಿಗಳು ಕೂಡ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿದ್ದಾವೆ. ತಾವು ಹೇಳದಂತೆ ನಾವು ಸಾಕಷ್ಟನ್ನ ಆಗ್ಲೇ ಕಳ್ಕೊಂಡಿದೀವಿ. ಸಿಕ್ಕಿರೋದನ್ನಾದ್ರೂ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂತ ನಿಮ್ಮ ಕಳಕಳಿ ನಿಜವಾಗ್ಲೂ ಕೂಡ ಮೆಚ್ಚತಕ್ಕಂಥದ್ದು. ಅದನ್ನ ಖಂಡಿತ ನಾವು ಈ ವೇದಿಕೆಯಿಂದ ಮಾಡೋಣಂತೆ.
ಇವತ್ತು ಏನು ಎಲ್ಲ ಸಂಗೀತಗಾರರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ರಿ. ಹೀಗೆಯೇ ಉಳಿದ ದಾಸರ ಬಗ್ಗೆ, ವಚನಕಾರರ ಬಗ್ಗೆ ಕೂಡ ಇಂತಹ ಕಾರ್ಯಕ್ರಮಗಳನ್ನ ಮಾಡಿದಾಗ ತಾವು ಮತ್ತೊಮ್ಮೆ ಇಲ್ಲಿಗೆ ಬಂದ್ಬಿಟ್ಟು ವಚನಗಳನ್ನ ಮತ್ತು ದಾಸರ ಕೃತಿಗಳನ್ನ ಹೇಳೋದಕ್ಕೆ ನಾನು ಈಗಲೇ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೀನಿ. ಖಂಡಿತವಾಗಿ ಈ ವೇದಿಕೆಯಿಂದ ಅಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತವೆ ಅಂತ ಹೇಳಿ ಆಶ್ವಾಸನೆಯನ್ನ ಕೂಡ ಕೊಡ್ತೀನಿ. ಇದಕ್ಕೆ ನಮಗೆ ಡಾಕ್ಟರ್ ಜಗನ್ನಾಥ್ ಸರ್ ಅವರ ಒಂದು ಪ್ರೋತ್ಸಾಹ ಮತ್ತು ಪಾಲ್ಗೊಳ್ಳುವಿಕೆ ಕೂಡ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಬೇರೆ ಯಾರಾದ್ರೂ ಏನಾದ್ರು ಹೇಳೋರಿದ್ರೆ ಅನಿಸಿಕೆಗಳನ್ನ ಅಥವಾ ಪುರಂದರದಾಸರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋರಿದ್ರೆ ಹೇಳ್ಬಹುದು. ಅಶ್ವಥ್, ನಾನ್ ಮಾತಾಡ್ತೀನಿ. ದಯವಿಟ್ಟು. ಪುರಂದರದಾಸರದ್ದು ನಮ್ಮ ಭಾರತೀಯ ತತ್ವಶಾಸ್ತ್ರವನ್ನ, ಭಾರತೀಯ ವೇದಾಂತವನ್ನ ಅತಿ ಸಾಮಾನ್ಯ ಜನರಿಗೆ, ಅವರ ಹೃದಯ ಮತ್ತು ಮನಸ್ಸುಗಳಿಗೆ ನೇರವಾಗಿ ಮುಟ್ಟತಕ್ಕಂಥ ಜನಸಾಮಾನ್ಯರ ಭಾಷೆನಲ್ಲಿ ಸಂಗೀತದ ಮಾಧ್ಯಮದ ಮೂಲಕವಾಗಿ ಮುಟ್ಟಿಸ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬಹುಶಃ ವ್ಯಾಸರಾಯರು ಮೊದಲು ಪ್ರಾರಂಭ ಮಾಡಿದ್ರು ಅಂತ ಅನ್ಸುತ್ತೆ. ಆಮೇಲೆ ಇವರು ನಮ್ಮ ಮುಳಬಾಗಲ್ನವರು ಶ್ರೀಪಾದರಾಜರು ಮತ್ತೆ ವ್ಯಾಸರಾಜರು ಹಾಕದಂತ ಒಂದು ದಾರಿ ಏನಿದೆ, ಅದರಲ್ಲಿ ಬಹಳ ಸಮರ್ಥವಾಗಿ ದಾಸಕೂಟದ ಹೆಚ್ಚು ಕಡಿಮೆ ನೇತೃತ್ವವನ್ನೇ ತಗೊಂಡು ಕರ್ನಾಟಕ ಸಂಗೀತದ ಪಿತಾಮಹರು ಅಂತ ಅನಿಸ್ಕೊಂಡು ಅತಿ ಕ್ಲಿಷ್ಟವಾಗಿರತಕ್ಕಂಥ ವೇದಾಂತದ ವಿಷಯಗಳನ್ನು ಬಹಳ ಸರಳವಾದ ಭಾಷೆಯಲ್ಲಿ ಜನಗಳಿಗೆ ಮುಟ್ಟಿಸಿರ್ತಕ್ಕಂಥ ಮಹನೀಯರು. ಈ ಅವರ ಸಾಧನೆ ಎಷ್ಟು ದೊಡ್ಡದ್ದು ಅಂತಂದ್ರೆ, ಅವರ ಗುರುಗಳು ವ್ಯಾಸತೀರ್ಥರೇ ದಾಸರೆಂದರೆ ಪುರಂದರದಾಸರಯ್ಯ, ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವಂಥ ಒಬ್ಬ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡಿತಾ ಇರತಕ್ಕಂಥ ಶಿಷ್ಯನನ್ನ ಕುರಿತು ಅವರ ಗುರುಗಳು ಹಾಡಿ ಹೊಗಳತಕ್ಕಂಥ ಮಟ್ಟಕ್ಕೆ ಅವರ ಸಾಧನೆ ಇತ್ತು. ಹರಿಸಮರ್ಪಣತ್ವ, ಭಕ್ತಿಯ ಪರಾಕಾಷ್ಠೆ, ಹಾಗೂ ಇವತ್ತು ಅಷ್ಟೇ ನಾವು ಅವರ ಕಥೆನಲ್ಲಿ ಹೇಳಿದೀವಿ, ದ್ರವ್ಯ ಸಂಗ್ರಹ ಅನ್ನೋದೇನಿದೆ ಅದನ್ನು ಸಂಪೂರ್ಣವಾಗಿ ವರ್ಣಿಸಿದ್ರು ಪುರಂದರದಾಸರು. ಅವತ್ತೇನು ಮಧುಕರ ವೃತ್ತಿಯನ್ನು ಕೈಗೊಂಡು ಭಿಕ್ಷೆ ಏನು ತಗೊಂಡು ಬರ್ತಿದ್ರು, ಭಿಕ್ಷಾನ್ನವನ್ನ ನೈವೇದ್ಯ ಆಗಿ ಅವ್ರದೆಲ್ಲ ಊಟ ಆಯ್ತು, ಅವತ್ತಿನ ಪ್ರಸಾದ ಆಯ್ತು ಅಂತಂದ್ರೆ ಉಳಿದನ್ನೆಲ್ಲ ಕಲ್ಯಾಣದಲ್ಲಿ ಕಾದಲು ಬಿಡ್ತಿದ್ರು ಮೀನುಗಳಿಗೋಸ್ಕರ ಅಂತ. ಇವತ್ತಿನ ಕಾಲಮಾನದಲ್ಲಿ ಆ ರೀತಿಯ ಒಂದು ಪ್ರವೃತ್ತಿ ಏನಿದೆ ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಎಷ್ಟು ಮಟ್ಟಿಗೆ ಬೆಳೆಸ್ಕೊಳಕ್ ಸಾಧ್ಯ ಇದೆ ಅಂತ ಬಹಳ ಒಂಥರ ಅಬ್ರಿಷಿಯಸ್ ಆಗ್ಬಿಟ್ಟಿದೆ ಅಲ್ವಾ. ಸೊ ಆ ಮಟ್ಟಕ್ಕೆ ಬದುಕಿ ತೋರ್ಸೋದಿದೆಯಲ್ಲ, ಇವರೆಲ್ಲ ಒಂದು ತರದಲ್ಲಿ ಅಜೂಬಾ ಅಂತಾರೆ ಹಿಂದಿನಲ್ಲಿ, ಆ ರೀತಿಯ ಬಹಳ ಅತ್ಯಂತ ವಿಶಿಷ್ಟತೆಯನ್ನು ಮೆರೆದಿರತಕ್ಕಂಥ ಒಂದು ಅಸಾಮಾನ್ಯ ವ್ಯಕ್ತಿಗಳು. ಅಂಥವರ ಒಂದು ಆರಾಧನೆಯ ಸಂದರ್ಭದಲ್ಲಿ ನಮ್ಮನ್ನ ಇವತ್ತು ನೀವು ಫೋನ್ ಮಾಡಿ ಕರೆದು ನನ್ನನ್ನು ಜಾಯ್ನ್ ಆಗಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಅಶ್ವಥ್ ಮತ್ತೆ ಜಗನ್ನಾಥ್ ಅವರಿಗಿಬ್ರಿಗೂ ನಾನು ವಂದಿಸ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆಲ್ಲ ಸೇರ್ಕೊಂಡು ಎಲ್ಲರೂ ಏನು ಭಾಗವಹಿಸಿದ್ರಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್, ನಮಸ್ಕಾರ. ಧನ್ಯವಾದಗಳು ಸರ್, ತುಂಬಾ ಸೂಕ್ತವಾಗಿ ಹೇಳಿದಿರಿ. ಪುರಂದರದಾಸರ ಕೃತಿಗಳ ಶ್ರೇಷ್ಠತೆಯೇ ಹಾಗೆ, ಮತ್ತೆ ಅವರ ಮಧುಕರ ವೃತ್ತಿಯ ಬಗ್ಗೆ ಮಾತಾಡಿದ್ರಿ. ದಾಸತ್ವ ಅಂದ್ರೆ ಹಾಗಿರುತ್ತೆ, ನಾಳೆಗೋಸ್ಕರ ಏನನ್ನೂ ಶೇಖರಿಸಿಡಬಾರ್ದು ಅಂತ ಹೇಳಿ. ನನಗೆ ಪುರಂದರದಾಸರ ಬಗ್ಗೆ ಎರಡು ಅಚ್ಚರಿಗಳು. ಏನಂತ ಹೇಳಿದ್ರೆ, ಆಗಿನ ಕಾಲಕ್ಕೆ 100 ವರ್ಷಗಳ ಹಿಂದಿನ ಕಾಲಕ್ಕೇನೆ ಅವರು 9 ಕೋಟಿ ಆಸ್ತಿಯನ್ನ ಹೊಂದಿದ್ದಂತಹ ವ್ಯಕ್ತಿ. ಆದ್ರೆ ಒಂದೇ ಒಂದು ಕ್ಷಣದ ಒಂದು ಘಟನೆ ನಡೆಯಿತು, ಎಲ್ಲವನ್ನು ಕಳೆದುಕೊಂಡು ತನ್ನ ಜೀವನವನ್ನೇ ಬದಲಾಯಿಸ್ಬಿಡ್ತಾರೆ. ಅದು ತುಂಬಾ ಅತ್ಯಂತ ಕಠಿಣವಾದ ನಿರ್ಧಾರ ಅಂತ ಅನ್ಸುತ್ತೆ. ಈಗ ಜಗನ್ನಾಥ್ ಸರ್ ಅವರು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಹೇಳ್ತಿದ್ರು, ನೀವು ಯಾವ್ದಾದ್ರು ಶೇರ್ಸ್ ಅಲ್ಲಿ ಹಾಕ್ಬಿಟ್ಟು ಮರ್ತ್ಕೊಡ್ಬೇಕು, ಎಷ್ಟೋ ವರ್ಷಗಳ ನಂತರ ಅದು 100 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಹೇಳಿ. ಸೊ 500 ವರ್ಷಗಳ ಹಿಂದೆ 9 ಕೋಟಿನ ಯಾವ್ದಾದ್ರು ಶೇರ್ ಅಲ್ಲಿ ಹಾಕಿದ್ರೆ ಇವತ್ತು ಎಷ್ಟು 1000 ಕೋಟಿ ಆಗಿರ್ತಿತ್ತೋ, ಎಷ್ಟು ಲಕ್ಷ ಕೋಟಿ ಆಗಿರ್ತಿತ್ತೋ ಗೊತ್ತಿಲ್ಲ. ಬಟ್ ಎಲ್ಲವನ್ನ ಒಂದು ಕ್ಷಣದಲ್ಲಿ ಎಲ್ಲವನ್ನ ತೊರೆದು ನಂಗೆ ಇದೇನು ಬೇಡ ಅಂತ ಅನ್ನೋ ನಿರ್ಧಾರಕ್ಕೆ ಬರೋದು ಒಂದು ನಂಗೆ ಅಚ್ಚರಿ ಅಂತ ಅನ್ಸುತ್ತೆ. ಎರಡನೇ ಅಚ್ಚರಿ ಅಂತ ಹೇಳಿದ್ರೆ, ಅವರು ಮಾತಾಡಿದ್ದೇ ಕಡಿಮೆನೇನೋ, ಬರೆದಿದ್ದೆಲ್ಲ ಹಾಡುಗಳೆಲ್ಲ ಬರೀ ಹಾಡಿನ ರೂಪದಲ್ಲೇ ಇತ್ತೇನೋ ಅವ್ರ ಮಾತುಗಳು ಕೂಡ ಅಂತ ಅನ್ಸುತ್ತೆ. ಪ್ರತಿಯೊಂದನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಹೇಳಿದಂತ ಕೀರ್ತನೆಗಳು.
2,75,000 ಅಂದ್ರೆ 4,75,000 ಹಾಡುಗಳನ್ನ ಅವರ ಮಧ್ಯ ವಯಸ್ಸಿನಿಂದ ಮುಂದಕ್ಕೆ ಬರ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅವರು ಯಾವ ವೇಗದಲ್ಲಿ ಅವುಗಳನ್ನ ಪ್ರಸ್ತುತಪಡಿಸಿರ್ಬೇಕು ಅನ್ನೋದನ್ನ ಆಲೋಚನೆ ಮಾಡಿದ್ರೆ ನಿಜವಾಗ್ಲೂ ಕೂಡ ದೊಡ್ಡ ಅಚ್ಚರಿ ಅಂತ ಅನ್ಸುತ್ತೆ. ಅದ್ರಲ್ಲಿ ನಮಗೆ ಸಿಕ್ಕಿರೋದು ಕಡಿಮೆ, ಆದ್ರೆ ಒಂದು ದಾಖಲೆಯ ಪ್ರಕಾರ ಅದು ಖಂಡಿತವಾಗಿ 4,75,000 ಹಾಡುಗಳನ್ನ ಬರ್ದಿರೋದನ್ನ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅದು ನಿಖರವಾಗಿರ್ತಕ್ಕಂಥ ಮಾಹಿತಿ ಸಿಗದೇ ಇರೋದು ನಮ್ಮ ದೌರ್ಭಾಗ್ಯ ಅಷ್ಟೇನೆ. ಸೊ ಅದು ನನಗೆ ಬಹಳ ದೊಡ್ಡ ಅಚ್ಚರಿ ಅಂತ ಅನ್ಸುತ್ತೆ. ಅದು ಅಷ್ಟು ಸುಲಭಕ್ಕೆ ಬರ್ತಕ್ಕಂಥದ್ದಲ್ಲ, ಅದು ಯಾವುದೋ ಒಂದು ಅನುಗ್ರಹದಿಂದಲೇ ಬಂದಿರಬೇಕು ಅಂತ ಅನ್ಸುತ್ತೆ. ಈಗ ಉಮಾದೇವಿ ಮೇಡಮ್ ಅವರು ಹೇಳಿದಾಗೆ ಅವರ ನಾರದರ ಒಂದು ಅವತಾರ ಇದ್ರೂ ಇರಬಹುದು, ಅದ್ರ ಬಗ್ಗೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅವರು ರಚಿಸಿರ್ತಕ್ಕಂಥ ನೋಡಿದಾಗ ಬೇಂದ್ರೆ ಅವರು ಒಂದು ಕವನದಲ್ಲಿ ಉಲ್ಲೇಖ ಮಾಡ್ತಾರೆ ಅದನ್ನ. ತುಂಬೂರ ನಾನಾಗಿ ರಂಭೆ ನಿನಾದಾಗ ಹಚ್ಚಿದ ಗುಂಡಿಗೆ ಹಣಿಸೋಣು ಬಾ, ಫಜಾರಗಟ್ಟಿ ಮುಟ್ಟೋಣು ಬಾ, ಇಂದಿನ ಆಟ ಮುಗಿಸೋಣು ಬಾ, ಮುಂದಿನ ಆಟ ನಡೆಸೋಣು ಬಾ. ಆ ಪದ್ಯದಲ್ಲಿ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ಅದು ಪುರಂದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನಾವೊಂದು 5 ನಿಮಿಷ ಮಾಡ್ಬೋದಾ? ಹಾ ಮೇಡಮ್ ಆದಷ್ಟು ಚುಟುಕಾಗಿ ಆಗ್ಲೇ ಹೇಳಿ ಮೇಡಮ್, ಹೇಳಿ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಎಲ್ರಿಗೂ. ಈ ಪ್ರತಿ ಹರಿದಾಸರ ಕೀರ್ತನೆಗಳು ನಮ್ಗೆ ಜೀವನಕ್ಕೆ ಇಷ್ಟ ಹತ್ರ ಆಗಿರೋದು ಯಾಕನ್ನೋದಕ್ಕೆ ಒಂದು ಮಾತು ಹೇಳ್ಬಹುದು. ಎಲ್ರನ್ನೂ ಸಂಸಾರದಲ್ಲಿ ಈಸಿ ಸಾಗಿ ಅದನ್ನ ತ್ಯಜಿಸದೆ ಅಲ್ಲಿ ಇದ್ಕೊಂಡೆ ಅವ್ರು ಬರ್ದಿರೋದ್ರಿಂದ ಅವು ಜೀವನಕ್ಕೆ ಬಹಳ ಹತ್ರ, ನಮ್ಮ ಜೀವನಕ್ಕೆ ಒಂದು ಕನ್ನಡಿ ಹಿಡಿದಂಗೆ ಅವು. ಅದಕ್ಕೆ ಅವು ಬಹಳ ಆಪ್ತ ಅನಿಸ್ತವೆ. ಒಂದಾಯ್ತು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇದು ವೇದ ಉಪನಿಷತ್ತು ಆಮೇಲೆ ಇವೆಲ್ಲ ಪುರಾಣ ಇದೆಲ್ಲ ಸಂಸ್ಕೃತದಲ್ಲಿ ಇರೋದ್ರಿಂದ ಜನಸಾಮಾನ್ಯರಿಗೆ ಅವನ್ನ ತಿಳ್ಕೊಳ್ಳೋ ಸಾಧ್ಯತೆ ಇರ್ಲಿಲ್ಲ. ಅದನ್ನ ಅಗದಿ ಸುಲಭವಾಗಿ ಸರಳ ಕನ್ನಡದಲ್ಲಿ, ನಮ್ಮ ಆಡು ಭಾಷೆ ಇಲ್ದೇ ಇರಬಹುದು, ಆದ್ರೆ ಅಗದಿ ಇದು ಈಗ ಕಲ್ಲು ಸಕ್ಕರೆ ಕೊಳ್ಳಿರೋ ಆ ತರ ಕಬ್ಬಿಣದ ಕಡ್ಲೆನ ಕಲ್ಲು ಸಕ್ಕರೆ ತರ ಮಾಡಿ ಅವ್ರು ನಮ್ಗೆ ಇತ್ತಿರೋದ್ರಿಂದ ಈ ಕೀರ್ತನೆಗಳು ಬಹಳ ಬಹಳ ಅಂದ್ರೆ ಬಹಳ ಆಪ್ತ ಆಗ್ತವೆ, ನಮ್ಮವೇ ಅನಿಸ್ತವೆ. ಯಾಕಂದ್ರೆ ನಾವೆಲ್ಲ ಕಾಣೋದು ನಮ್ದೇ ಜೀವನ. ಅದನ್ನ ನೀವು ಒಳಗ್ ಹೊಕ್ಕ ನೋಡಿದ್ರೆ ನಿಮ್ಗೆ ಇನ್ನೂ ಒಳಗ್ ಹೊಕ್ಕಷ್ಟು ಬಗೆದಷ್ಟು ಸಿಕ್ತದಲ್ಲಿ. ಮೊದಲು ಬರೇ ನಿಮ್ಗೆ ಹಾಡ್ಬೇಕು ಅಂದ್ರೆ ಅದರಲ್ಲಿ ಸರಳ ಅರ್ಥ ಬಿಟ್ಟು ಇನ್ನೇನು ಗಡಸು ಇಲ್ಲ ಅಂತ ಅನ್ಸೋದು ಇನ್ನೂ ಹೆಚ್ಚು ಆಪ್ತತೆಯನ್ನ ಮುಟ್ಟಿಸ್ತದೆ. ಹಿಂಗಾಗಿ ಬಹಳ ಜನಪ್ರಿಯ ಆಗಿವೆ ಅವು. ಪುರಂದರದಾಸರಾಯ್ತು, ಕನಕದಾಸರಾಯ್ತು, ಪ್ರತಿಯೊಬ್ಬರನ್ನು ಜೀವನದಲ್ಲಿ ಅಂದ್ರೆ ಅರ್ಧಮರ್ಧ ಜೀವನ ಸಾಗಿಸಿ ಆಮೇಲೆ ಹೊರಗೆ ಬಂದವ್ರು ಇವರು. ಏನೋ ಒಂದು ಯಾವುದೋ ಒಂದು ಘಟನೆಯಿಂದ ವೈರಾಗ್ಯ ಬಂದು ಅದನ್ನ ತ್ಯಜಿಸಿ ಬಂದು ಕೃಷ್ಣನ್ ಸಾಮೀಪ್ಯ ಬಯಸಿ ಬಂದಿರೋದ್ರಿಂದ ಇವು ನಮ್ಮದೇ ಜೀವನದ ಪ್ರತಿಫಲನ ಅಲ್ಲಿ ನಾವು ಕಾಣ್ತೀವಿ. ನಮ್ಮ ಜೀವನದ ಕನ್ನಡಿ ಅದು. ಅದಕ್ಕೆ ಅವು ಬಹಳ ಹತ್ರ ಅನಿಸ್ತಾವೋ ಏನೋ ಅಂತ. ಆಮೇಲೆ ಇದು ಕರ್ನಾಟಕ ಸಂಗೀತದಲ್ಲೂ ಅಲ್ಲ, ಹಿಂದೂಸ್ತಾನಿ ಸಂಗೀತದಲ್ಲೂ ಹಾಡಬಹುದು. ಅವು ಇಷ್ಟೊಂದು ಮೆಲೋಡಿಯಸ್ ಆಗಿ ಬರ್ತಾವಲ್ಲ, ಒಂದೊಂದಂತೂ ಹಾಡೋವಾಗ ಅಳು ಬರ್ತದೆ. ವಾದರಾಜ ಸ್ವಾಮಿಗಳ ಬರೆದಿದ್ದು ಒಂದು ಕೀರ್ತನೆ ಏನು ಸುಕೃತವ ಮಾಡಿದಳೋ ಯಶೋದೆ ಅಂತ ಬರ್ತದೆ. ಕೃಷ್ಣನ್ ಅವಳು ಆಡ್ಸಿದ ಹಾಡದು. ಅದನ್ನ ನಾನು ಹಾಡ್ತಿರ್ತೀನಿ. ಅದನ್ನ ನಾನು ಭೂಪ್ರಾಗದಲ್ಲಿ ಸಂಯೋಜನೆ ಮಾಡಿ ಹಾಡ್ತಿದ್ದೀನಿ. ಆದ್ರೆ ಕೊನೆಗೆ ಏನ್ ಬರ್ತದೆ ಅಂದ್ರೆ ಉಡುಪಿ ಕೃಷ್ಣನ ಉಡಿಯಲೆತ್ತುವಳು ಅಂತ. ಅದನ್ನ ಎಂದೂ ನನ್ಗೆ ಪೂರ್ತಿ ಹಾಡೋಕ್ ಆಗಿಲ್ಲ. ಆ ಕಡೆ ಸಾಲ್ ಬರೋಷ್ಟೊತ್ತಿಗೆ ಗಂಟ್ಲು ಕಟ್ಟಿ ಅದ್ ಅಳೋದು. ಅದಕ್ಕೆ ಸುರೇಶ್ ಆವಾಗ್ಲೇ ಹೇಳ್ತಿದ್ರು, ಸಾಕು ನಿಲ್ಲಿಸ್ಬಿಡು, ಇನ್ನ ಸಾಕು, ನೀನ್ ಅಳ್ತೀಯ ನಿಲ್ಸು ಅಂತ. ಅದು ಇಂದಿನವರೆಗೂ ಕಷ್ಟಪಟ್ಟು ಮೊನ್ನೆ ಅದನ್ನ ಪೂರ್ಣ ಮುಗಿಸ್ದೆ ಹಾಡು. ಅದಕ್ಕೆ ನಾನು ಅದ್ ರೆಕಾರ್ಡ್ ಮಾಡೋಕೆ ಹೋಗಿದ್ದಿರ್ಲಿಲ್ಲ. ಅದು ಅಷ್ಟು ಬಹಳ ಬಹಳ ಭಾವಪೂರ್ಣ ಇರ್ತವೆ ಅವು ಒಂದೊಂದು ಅಂತ ಹೇಗೆ ಅಂತ ಹೇಳಕ್ ಆಗಲ್ಲ. ಅದಕ್ಕೆ ಅದನ್ನೇ ಬೇಕಿದ್ರೆ ಸರ್ ಒಂದು ಸಣ್ಣ ಸಜೆಷನ್ ನಂದು ಸರಿ ಅನ್ಸಿದ್ರೆ, ಈ ದಾಸ ಸಾಹಿತ್ಯ ನಾಟ್ ಓನ್ಲಿ ಪುರಂದರದಾಸರು ನಾರದರ ಅವತಾರ ಹೌದು. ಅದನ್ನ ಎಲ್ಲಾ ಪುರಾಣ ಪುಣ್ಯಕಥೆಗಳನ್ನು ಅದನ್ನ ಮಾಡಿದಾವೆ, ಪ್ರೂವ್ ಮಾಡಿದಾವೆ. ಅದಿರ್ಲಿ, ಈ ದಾಸ ಸಾಹಿತ್ಯದ ಬಗ್ಗೆನೆ ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಒಂದೊಂದು ಕೀರ್ತನೆಗಳನ್ನ ಹಾಡ್ತಾ ಈ ದಾಸ ಸಾಹಿತ್ಯದ ಒಂದ್ ಒಳಗ ಹೊಕ್ಕು ನೋಡಿದ್ರೆ ಅಲ್ಲಿ ತುಂಬಾ ಇದೆ ಸರ್. ಅದ್ ನನ್ಗೆ ಹೇಳೋಕ್ ಆಗ್ತಿಲ್ಲ ಅಷ್ಟೇ. ಆದ್ರೆ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಹೇಳೋದಿಕ್ಕೆ. ಅದು ಸಾಧ್ಯ ಆದ್ರೆ ನೋಡಿ ಸರ್, ಒಂದು ಕಾರ್ಯಕ್ರಮ ಮಾಡೋಣ ಈ ದಾಸ ಸಾಹಿತ್ಯದ ಬಗ್ಗೆನೆ. ಸರ್ ಇಷ್ಟೇ ಸರ್. ಇಷ್ಟು ಟೈಮ್ ಕೊಟ್ಟೋದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ತಮ್ಗೆಲ್ಲ. ಧನ್ಯವಾದಗಳು ಮೇಡಮ್. ಖಂಡಿತವಾಗಿ ನಾವು ಕಳೆದ ಸಾಲಿನಲ್ಲಿ 25ನೇ ವರ್ಷದ ಸಾಲಿನಲ್ಲಿ 12 ತಿಂಗಳು ಕೂಡ
ಹಳೆಗನ್ನಡದ ಕವಿಗಳ ಬಗ್ಗೆ ಪರಿಚಯವನ್ನ ಮಾಡ್ಕೊಂಡ್ವಿ. ಹಾಗೆ 26ನೇ ವರ್ಷದ ಇಡೀ 12 ತಿಂಗಳಲ್ಲಿ ಕೂಡ ದಾಸ ಮತ್ತು ವಚನ ಸಾಹಿತ್ಯ ಎರಡಕ್ಕೂ ನಾವು ಅದೇ ಸರ್, ಒಂದ್ ನಿಮಿಷ ಅದನ್ನೇ ಹೇಳೋಳಿದ್ದೆ. ಇದು ದಾಸ ಸಾಹಿತ್ಯದ ಜೊತೆನೆ ವಚನಕಾರರು ಅಷ್ಟೇ ಇದು ಮಾಡಿದ್ದಾರೆ. ಒಂದೇ ವ್ಯತ್ಯಾಸ ಏನಂದ್ರೆ, ವಚನಗಳು ಅಂದ್ರೆ ಅವು ನುಡಿಗಳು, ನಾವು ಅವುಗೆ ಧಾಟಿ ಹಾಕೊಂಡು ಹಾಡ್ತೀವಿ. ಬಟ್ ದೇ ಆರ್ ವಚನ, ಅವು ವಚನಗಳು. ಇವು ಕೀರ್ತನೆಗಳೇ ಏನಿವೆಲ್ಲ, ಇವು ಹಾಡ್ಲಿಕ್ಕಂತಾನೆ ಮಾಡಿದ್ದು. ಅವರು ತಾಳ ತಂಬೂರಿ ಹಿಡ್ಕೊಂಡು ಹಾಡ್ತಾನೆ ಇವನ್ನ ಪ್ರಚಾರ ಮಾಡಿದ್ರು. ವಚನಗಳಿಗೆ ನಾವು ಈಗ ರಾಗ ಹಾಕೊಂಡು ಹಾಡ್ತಾ ಇದ್ದೀವಿ. ಬಟ್ ಅವು ವಚನಗಳು ಅಂದ್ರೆ ನುಡಿಗಳನ್ನ ಕವನ ರೂಪದ ಅಂದ್ರೆ ಪ್ರಾಸಬದ್ಧವಾಗಿ ಬರೆದ್ರಿಂದ ಅವಕ್ಕೆ ಒಂದು ಕವಿತೆಯ ಆಕಾರ ಬಂದಿದೆ ಅಂತ ನಾನು ಓದಿದ್ದೀನಿ ಅದನ್ನ. ಬಟ್ ಅವನ್ನು ನಾವೀಗೆಲ್ಲ ಹಿಂದೂಸ್ತಾನಿ ಸಂಗೀತದಲ್ಲಿ ನಾವು ಬೇಕಾದಷ್ಟು ವಚನಗಳನ್ನ ಈಗ ಹಾಡ್ತಾ ಇದ್ದೀವಿ. ಅದು ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತದ್ದು ನನಗಷ್ಟು ಮಾಹಿತಿ ಇಲ್ಲ. ಅದ್ರ ವಚನಗಳನ್ನ ಕಂಪೋಸ್ ಮಾಡಿದಾರೆ ಇಲ್ಲೋ ಗೊತ್ತಿಲ್ಲ ನನಗೆ. ಮತ್ತೆ ಅದೇ ಈ ವಚನಕಾರರು, ಆಮೇಲೆ ದಾಸರು, ಅಂಡ್ ದೆನ್ ಈ ತತ್ವ ಪದಗಳ ಅವ್ರದ್ದೆಲ್ಲ ಕೆಲಸ ತುಂಬಾ ದೊಡ್ಡದು ಸರ್. ಆಮೇಲೆ ಜನಪದ ಸಾಹಿತ್ಯನು ಅಷ್ಟೇ ಮಹತ್ವದ ಪಾತ್ರ ವಹಿಸ್ತದೆ ಸರ್. ಅವರ ಹುಟ್ಟು ಕವಿಗಳವರು. ಜನಪದ ಹಾಡುಗಾರರು ಏನಂದ್ರೆ ಹುಟ್ಟು ಕವಿಗಳವರು. ಎಲ್ಲೂ ಯಾರು ದಾಖಲು ಮಾಡಿಟ್ಟಿಲ್ಲ, ಬಾಯಿಂದ ಬಾಯಿಗೆ ಬಂದದ್ದು ಖರೆ ಜೀವನದ ಪೂರಾ ಸಾರ. ಅವರ ಇದರಲ್ಲಿ ಕಷ್ಟಗಳನ್ನ ಉಂಡು ಅನುಭೋಗಿಸಿ ಬರೆದ ಆ ಹಾಡುಗಳು ಅವು ಅಷ್ಟೇ ಇದಿದೆ. ಒಂದೊಂದು ಸಾಹಿತ್ಯದಲ್ಲೂ ಒಂದೊಂದು ವಿಶೇಷತೆ ಇದೆ. ಮುಂದಿನ ವಾರ ತಾವೇ ಒಂದು ಕಾರ್ಯಕ್ರಮ ಮಾಡ್ಬಿಡಿ. ಯಾರು ಸರ್? ನಾನಾ? ಇಲ್ಲ ಸರ್, ಇಲ್ಲ. ನಾನ್ ಬೇಕಂದ್ರೆ ಒಂದ್ 5 ನಿಮಿಷ ಮಾತಾಡ್ತೀನಿ. ನೀವೇ ಇದು ಮಾಡಿ ಸರ್. ಅದ್ರ ಬಗ್ಗೆ ಖಂಡಿತವಾಗಿ ನಾನು ಜಗನ್ನಾಥ್ ಸರ್ ಜೊತೆಗೆ ಚರ್ಚೆ ಮಾಡ್ತೀನಿ. ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದೀರಿ. ಎಲ್ಲರೂ ಸೇರಿ ಮಾಡುವಂತ ಕಾರ್ಯಕ್ರಮ ಇದು. ಖಂಡಿತ ಸರ್, ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅದ್ರಲ್ಲಿ. ಆಗ್ಲಿ ಖಂಡಿತ. ನಾನು ಟೈಮ್ ಜಾಸ್ತಿ ತಗೊಂಡ ಅನ್ಸುತ್ತೆ ಸರ್. ತೊಂದ್ರೆ ಇಲ್ಲ. ಈ ರೀತಿಯ ಸಲಹೆಗಳು ನಾವು ಖಂಡಿತವಾಗಿ ಸದಾ ಸ್ವಾಗತ ಇರುತ್ತೆ. ಈ ರೀತಿಯ ಸಲಹೆಗಳಿಗೆ ಎಲ್ಲರೂ ಸೇರಿ ಮಾಡುವಂತಹ ಕಾರ್ಯಕ್ರಮ. ಹಾಗಾಗಿ ನಿಮ್ಮ ಸಲಹೆ ಸೂಚನೆಗಳನ್ನ ಕೊಡಿ. ಅದಕ್ಕಿಂತ ಮುಖ್ಯವಾಗಿ ದಯವಿಟ್ಟು ಭಾಗವಹಿಸ್ರಿ. ನಿಮ್ಮ ಭಾಗವಹಿಸುವಿಕೆ ಇದೆಯಲ್ಲ, ಅದೇ ದೊಡ್ಡ ಪ್ರೋತ್ಸಾಹ ಅಂತ ನಾನು ಪ್ರತಿ ಬಾರನು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಸರ್. ಇವತ್ತು ಹೊಸದಾಗಿ ಸುನಂದ ಅಂತ ಒಬ್ರು ಪಾರ್ಟಿಸಿಪೇಟ್ ಮಾಡಿದ್ರು. ಅವರು ರಿಟೈರ್ಮೆಂಟ್ ಆದ್ಮೇಲೆ ದಾಸ ಸಾಹಿತ್ಯದಲ್ಲಿ PhD ಮಾಡಿದ್ದಾರೆ. ಸೊ ಇನ್ನು ಮುಂದಕ್ಕೆ ಅವ್ರ ಹತ್ರ ಮಾತಾಡಿಸಬಹುದು ಸರ್. ಓಕೆ ಮೇಡಮ್, ಅವರ ನಂಬರ್ ಅನ್ನ ದಯವಿಟ್ಟು ನನಗಾಗ್ಲಿ ಅಥವಾ ಜಗನ್ನಾಥ್ ಸರ್ ಅವ್ರಿಗಾಗ್ಲಿ ತಿಳಿಸ್ರಿ. ದಾಸ ಸಾಹಿತ್ಯದ ಬಗ್ಗೆನೇ ಒಂದು ವಿಶೇಷ ಕಾರ್ಯಕ್ರಮವನ್ನು ಖಂಡಿತ ಮಾಡೋಣಂತೆ. ಅವ್ರನ್ನ ನಾವು ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಅವ್ರನ್ನ ಆಹ್ವಾನ ಕೂಡ. ಆಯ್ತು ಸರ್, ಥ್ಯಾಂಕ್ ಯು ಮೇಡಮ್. ತಮ್ಗೆ ಜಗನ್ನಾಥ್ ಸರ್ ನಂಬರ್ ಆಗ್ಲಿ ಅಥವಾ ನನ್ನ ನಂಬರ್ ಆಗ್ಲಿ ತಮ್ಮ ಹತ್ರ ಇದೆಯಾ? ಇದೆ. ಓಕೆ, ಅವ್ರಿಗೆ ತಲುಪಿಸಿ ಮೇಡಮ್ ಅನ್ನ. ಖಂಡಿತವಾಗಿ ಅವರೊಂದಿಗೆ ಮಾತಾಡ್ಬಿಟ್ಟು ಒಂದು ಕಾರ್ಯಕ್ರಮವನ್ನ ಮಾಡೋಣಂತೆ. ತುಂಬಾ ಧನ್ಯವಾದಗಳು. ಈ ರೀತಿಯ ಒಂದು ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ದಯವಿಟ್ಟು ಈ ರೀತಿಯಲ್ಲಿ ಪಾಲ್ಗೊಳ್ಳಿ. ಇದು ಎಲ್ಲರ ಕಾರ್ಯಕ್ರಮ. ಪದೇ ಹೇಳ್ತಾ ಇದ್ದೀನಿ, ಇದು ಕೇವಲ ಯಾವ್ದು ಒಬ್ರು ಕಾರ್ಯಕ್ರಮ ಅಂತ ಭಾವಿಸೋದು ಬೇಡ. ಪ್ರತಿ ವಾರ ಕೂಡ ಮಾಡೋಣ ಅಂತ ಅನ್ಕೊಂಡಿದೀವಿ. ನಿರಂತರವಾಗಿ ನಡೀತಲೂ ಬರ್ತಾ ಇದೆ. ಸೊ ಮುಂದಿನ ವಾರ ಏನಾದ್ರು ವಿಷಯಗಳಿದ್ರೆ ಇಂತಹದ್ರ ಬಗ್ಗೆ ಮಾತಾಡ್ಬೋದು ಅಂತ ತಿಳಿಸಿದ್ರೆ ಖಂಡಿತವಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಣಂತೆ. ಇದುವರೆಗೆ ಪುರಂದರ ನಮನ ಅನ್ನುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲರಿಗೆ ಮತ್ತು ಮುಖ್ಯವಾಗಿ ಪುರಂದರ ನಮನ ಕಾರ್ಯಕ್ರಮವನ್ನ ತುಂಬಾ ಆಸಕ್ತಿಯಿಂದ ರೂಪಿಸಿ ಪ್ರಸ್ತುತಪಡಿಸಿರ್ತಕ್ಕಂಥ ಡಾಕ್ಟರ್ JN ಜಗನ್ನಾಥ್ ಸರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಹಾಡುವ ಮೂಲಕ, ಅಂದ್ರೆ ಪುರಂದರದಾಸರ ಕೀರ್ತನೆಗಳನ್ನ ಹಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಮೆರುಗನ್ನು ಕೊಟ್ಟಿರ್ತಕ್ಕಂಥ ಶ್ರೀಮತಿ ವಿಜಯಶ್ರೀ ವೆಂಕಟೇಶ್ ಅವರು, ಅಂದ್ರೆ ಚಂದ್ರಿಕಾ ಅವರು, ಶ್ರೀಮತಿ ಪುಷ್ಪಾ ಮಲ್ಲಿಕಾರ್ಜುನ, ಶ್ರೀಮತಿ ಪದ್ಮಶ್ರೀ ವಾಸುದೇವ ಮೂರ್ತಿ ಅವರು, ಶ್ರೀಮತಿ ಸುಮಾ ನಾಗೇಶ್, ಡಾಕ್ಟರ್ ರುಕ್ಮಿಣಿ, ಶ್ರೀಮತಿ ವತ್ಸಲ, ಶ್ರೀಮತಿ ಮಾಲಿನಿ, ಶ್ರೀಮತಿ ಸರೋಜಿನಿ ಪಡಸಲಗಿ ಹಾಗೂ ಕೊನೆಯ ಗಳಿಗೆಯಲ್ಲಿ ಆಹ್ವಾನ ಕೊಟ್ಟರು ಕೂಡ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿ ಪುರಂದರದಾಸನ ಕೀರ್ತನೆಯನ್ನು ಹೇಳ್ತಕ್ಕಂಥ ಡಾಕ್ಟರ್ ಪುಂಡ್ಲಿಕಾ ಅವರಿಗೂ ಮತ್ತು ರೇಖಾ ವಾಸು ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ರು. ಸುಮಾರು 48ರಿಂದ 50 ಜನದವರೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ವಿಶೇಷ ಅಂತ ಅನ್ನಿಸ್ತು. ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಜನವನ್ನ ನಾನು ನೋಡಿದ್ದು ತುಂಬಾ ಅಪರೂಪ. ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಮತ್ತು ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ಇದೇ ರೀತಿಯ ಪ್ರೋತ್ಸಾಹ ಮುಂದೆ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಮತ್ತೆ
ಇನ್ನಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ತಮ್ಮ ಸಲಹೆ ಮತ್ತು ಪ್ರೋತ್ಸಾಹ ಎರಡನ್ನ ನಾನು ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ಮುಂದಿನ ವಾರ ನಾನು ಊರಲ್ಲಿ ಇರೋದಿಲ್ಲ. ಏನಾದ್ರು ಒಂದು ಕಾರ್ಯಕ್ರಮ ನಡೀಲಿ ಅಂತ ಬಯಸ್ತೀನಿ. ಇಲ್ಲಿ ಕರ್ನಲ್ ಚಂದ್ರಶೇಖರ್ ಅವರಿದ್ದಾರೆ, ಸರೋಜಿನಿ ಪಡ್ಸಲಿಗಿ ಮೇಡಮ್ ಇದ್ದಾರೆ. ಅವರು ಯಾರಾದರೂ ಕೂಡ